अवतु भक्ता
आचार्योपनिषद। वेदमनुचाचार्योऽन्ते वासिनमनुशास्ति सत्यं वद धर्मं चर स्वाध्यायान्मा प्रमदः आचार्याय प्रियं धनमाहृत्य प्रजातन्तुं मा व्यवच्छेत्सि सत्यान्न प्रवदितव्यं धर्मान्न प्रवदितव्यं कुशलान्न प्रवदितव्यं भूत्यैन प्रवदितव्यं स्वाध्याय प्रवचनाभ्यां प्रवदितव्यं देवपितृकार्याभ्यां प्रवदितव्यं मातृदेवो भव पितृदेवो भव आचार्यदेवो भव अतिथिदेवो भव यान्यनवद्यानि कर्माणि तानि सेवितव्यानि नो इतराणि यान्यस्माकं सुचरितानि तानि त्वयोपास्यानि नो इतराणि ये के चास्मच्छ्रेयागंसो ब्राह्मणाः तेषां प्रयासनेन प्रश्वसितव्यं श्रद्धया ध्येयम् अश्रद्धया ध्येयम् श्रिया ध्येयम् क्रिया ध्येयम् धिया ध्येयम् संविदा ध्येयम् अथ यदि ते कर्म विचिकित्सा वा वृत्तविचिकित्सा वा स्यात् एकत्र ब्राह्मणाः संहर्षिणः युक्ता आयुक्ताः अदुष्टा धर्मकामाः स्युः यथा ते तेषु वर्तेरन् तथा तेषु वर्तेताः ईशमादेशः एष उपदेशः एषा वेदोपनिषत् एतदनुशासनम् एवमुपासितव्यम् एवमुचैतदुपास्यम् शन्नो मित्रः शं वरुणः शं नो भवत्पर्यमा शं न इन्द्रो बृहस्पतिः शं नो विष्णुरुक्रमः नमो ब्रह्मणे नमस्ते वायु त्वमेव प्रत्यक्षं ब्रह्मासि त्वामेव प्रत्यक्षं ब्रह्मावादिशं प्रथमवादिशं सत्यमवादिशं ब्रह्मामि तद्वत्तारणामि आविमा आविमा
शक्ति समुद्र समुद्रतरङ्गं दर्शित प्रेमये जृम्भितारङ्गं संशय राक्षस नाशमहास्त्रं संशय राक्षस नाशमहास्त्रं यामि गुरुं शरणं भवभयं शक्ति समुद्र समुद्रतरङ्गं शक्ति समुद्र समुद्रतरङ्गं दर्शित प्रेमये जृम्भितारङ्गं दर्शित प्रेमये जृम्भितारङ्गं संशय राक्षस नाशमहास्त्रं संशय राक्षस नाशमहास्त्रं यामि गुरुं शरणं भवभयं यामि गुरुं शरणं भवभयं सत्य ज्ञान तपोनिधि वीर्य धैर्य त्याग सत्य ज्ञान तपोनिधि वीर्य धैर्य त्याग नृत्य जनारा नमन सत्य ज्ञान तपोनिधि
1902 ಜುಲೈ 4 ಇಂದಿಗೆ 119 ವರ್ಷದ ಹಿಂದೆ ಸ್ವಾಮಿ ವಿವೇಕಾನಂದರು ತಮ್ಮ ದೇಹವನ್ನು ತ್ಯಾಗ ಮಾಡಿಬಿಟ್ರು. ಆ ಬ್ರಹ್ಮಾನಂದ ಸ್ಥಿತಿಯಲ್ಲಿ ತೇಲಿ ಮುಳುಗಿ ಲೀನವಾಗಿಬಿಟ್ರು ಬ್ರಹ್ಮಜ್ಞಾನದಲ್ಲಿ. ಬ್ರಹ್ಮೈಕ ಪುರುಷರು ಅದರ ನೆನಪಿವತ್ತು ಭಾರತ ದೇಶದ ಯುವಕರು ಯುವತಿಯರು ಇಂಥ ದಿವಸವನ್ನ ಜ್ಞಾಪಕ ಇಟ್ಕೋಬೇಕು. ಸ್ವಾಮಿ ವಿವೇಕಾನಂದರ ಜನ್ಮದಿನ. ತನ್ನ ಸರ್ವಸ್ವವನ್ನು ಸನಾತನ ಧರ್ಮಕ್ಕೆ ಭಾರತಾಂಬೆಗೆ ಸಮರ್ಪಿಸಿ
ವಿಶ್ವ ವಿಜೇತನಾಗಿ, ವಿಶ್ವ ಮಾನವನಾಗಿ, ವೀರ ಸನ್ಯಾಸಿಯಾಗಿ ಜೀವನ ನಡೆಸಿದ ಮಹಾನ್ ಚೇತನ ಎಷ್ಟು ಜನ ಜ್ಞಾಪಕ ಇದೆ? ಯಾರಾದ್ರೂ ಹುಟ್ಟಿದ ಹಬ್ಬ ಆಚರಿಸ್ತಾರೆ. ಇವತ್ತು ಹುಟ್ಟಿ ನಾಳೆ ಸತ್ತು ಮಣ್ಣಲ್ಲಿ ಮಣ್ಣಾಗೋರನ್ನ ಹುಟ್ಟಿದ ಹಬ್ಬ ಆಚರಿಸ್ತಾರೆ. ಆದರೆ ಭಾರತದ ದುಸ್ಥಿತಿ ನೋಡಿ, ಸ್ವಾಮಿ ವಿವೇಕಾನಂದರಂತಹ ಮಹಾಪುರುಷರ ಆ ಒಂದು ಪವಿತ್ರವಾದ ಜೀವನವನ್ನು ಜ್ಞಾಪಿಸ್ಕೊಳ್ಳೋದಿಲ್ಲ. ಆದರೆ ಇವತ್ತು ಜುಲೈ 4 ನನಗೆ ಯಾರು ತೊಂದರೆ ಕೊಡಬೇಡಿ, ನಾನು ಪ್ರಶಾಂತವಾಗಿ ಇರೋದಕ್ಕೆ ಬಯಸ್ತೀನಿ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಕೆಲವು ಗಳಿಗೆಗೆ ಮುನ್ನ ಅವರ ಶಿಷ್ಯರು, ಹೌದೇನು ಸ್ವಾಮೀಜಿ ಅವ್ರು ಮಾಡೋರು ಇರ್ತಾರೆ, ಅವರಿಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿ ಬಿಟ್ಬಿಡ್ತಾರೆ. ಸ್ವಾಮಿ ವಿವೇಕಾನಂದ ತಮ್ಮ ಕೊಠಡಿಗೆ ಹೋಗಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು, ಬಹುಶಃ ಇಚ್ಛಾಮರಣಿ ಅನಿಸುತ್ತೆ, ನನ್ನ ಕೆಲಸವಾಯಿತು. ಸ್ವಾಮಿ ವಿವೇಕಾನಂದರೇ ತಿಳಿಸಿದ್ದಾರೆ, ಈ ವಿವೇಕಾನಂದ ಏನ್ ಕೆಲಸ ಮಾಡಿದ್ದಾನೆ ಅನ್ನೋದನ್ನ ಮತ್ತೊಬ್ಬ ವಿವೇಕಾನಂದನ್ಗೆ ಗೊತ್ತಾಗುತ್ತೆ ವಿನಃ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ. ಅಂತಹ ದಿವ್ಯ ಚೇತನವನ್ನ ಇವತ್ತು ಜ್ಞಾಪಿಸ್ಕೊಳ್ಬೇಕು. ಈಶ್ವರೂಪಿ ರಾಮಕೃಷ್ಣ, ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯನಾಗಿ ಯಾವ ರೀತಿ ಅವರು ತಮ್ಮ ಜೀವನವನ್ನು ನಡೆಸ್ತಿರೋ ಒಂದು ಝಲಕ್ ಇವತ್ತು ನಾವು ಜ್ಞಾಪಿಸ್ಕೋಬೇಕು. ಯಾಕೆಂದ್ರೆ ಅಧೋಗತಿಗೆ ಹೋಗ್ತಾ ಇದೆ ನಮ್ಮ ಸ್ಥಿತಿ. ನಮ್ಮ ಈ ಒಂದು ದೇಶ, ಚಾರಿತ್ರ್ಯ, ಸತ್ಯ, ಸಂಸ್ಕೃತಿ, ಪರಂಪರೆ ಎಲ್ಲ ಅದೇ ಸಮಯ ಅಧಃಪತನಕ್ಕೆ ಬರ್ತಾ ಇದೆ. ಇವತ್ತು ಎಷ್ಟು ಜನ ಜ್ಞಾಪಿಸ್ಕೊಳ್ತೀರ ಸ್ವಾಮಿ ವಿವೇಕಾನಂದರಂತಹ ದಿವ್ಯ ತೇಜಸ್ಸನ್ನ? ಬನ್ನಿ, GS ಶಿವರುದ್ರಪ್ಪನವರು ಬರೆದಿರುವಂತಹ ವಿವೇಕಾನಂದರ ಹಾಗೆ. ಯುವ ಶಕ್ತಿ ಇದನ್ನ ಯೋಚನೆ ಮಾಡಬೇಕು. ಇವತ್ತು ನಾವು ಭಾರತೀಯರು ಅಂತ ವಿಶ್ವವನ್ನ ವಿಶ್ವ ಗುರುಗಳು ಅಂತ ಹೇಳಿಸ್ಕೊಳ್ಳೋದಕ್ಕೆ ಕಾರಣೀಕರ್ತರಾಗಿರುವಂತಹ ಸ್ವಾಮಿ ವಿವೇಕಾನಂದರನ್ನ ನೆನಪಿಸಿಕೋಬೇಕು. ನೂರಾರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಚೈತನ್ಯವನ್ನು ನೀಡಿದ್ದಾರೆ ಸ್ವಾಮಿ ವಿವೇಕಾನಂದರು. ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಸುರೇಂದ್ರನಾಥ ಬ್ಯಾನರ್ಜಿ, ಚಿತ್ತರಂಜನ ದಾಸ್, ಟು ನೇಮ್ ಎ ಫ್ಯೂ. ಅವ್ರನ್ನೆಲ್ಲ ಕೇಳಿ ನಮಗೆ ಇನ್ಸ್ಪಿರೇಷನ್, ನಮಗೆ ಶಕ್ತಿ ಬಂದಿತ್ತು, ನಮಗೆ ಉತ್ಸಾಹ ಬಂದಿತ್ತು, ನಮಗೆ ದೇಶಭಕ್ತಿಯ ಆ ಶಕ್ತಿಯನ್ನು ನೀಡಿದ್ದು ಸ್ವಾಮಿ ವಿವೇಕಾನಂದರು ಅಂತ ಒಪ್ಕೊಳ್ತಾರೆ. ಎಲ್ಲೋದ್ರು ನಮ್ಮ ಯುವಕ ಯುವತಿಯರು ಇವತ್ತು? ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ನನ್ನ ಜೀವನ ಸ್ವಾಮಿ ವಿವೇಕಾನಂದರಿಂದ ಬದಲಾಯಿತು ಅಂತ ಹೇಳ್ತಾರೆ. ಜ್ಞಾಪಿಸ್ಕೋಬೇಡ, ಇವತ್ತು ಯಾರಿಗೂ ಜ್ಞಾಪಕ ಇರುವುದಿಲ್ಲ. ಆದರೆ ವಿವೇಕಾನಂದರ ಹೆಸರಿನಲ್ಲಿ ಜೀವನವನ್ನು ಕೊಟ್ಟಿರುವಂತಹ ನಮ್ಮೆಲ್ಲರಿಗೂ ಆ ಗುರು, ಆ ಮಹಾನ್ ಶಕ್ತಿ ಕ್ಷಣ 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 ಕ್ಷಣಕ್ಕೂ ಜ್ಞಾಪಕಕ್ಕೆ ಬರ್ತಾ ಇರ್ತಾರೆ. ಎಂತಹ ಅದ್ಭುತವಾದ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ, ಭಾರತದ ಚರಿತ್ರೆಯನ್ನೇ ಬದಲಿಸಿದಂತಹ ಮಹಾಮಹಿಮ ಸ್ವಾಮಿ ವಿವೇಕಾನಂದ. ಇವತ್ತು ನಾವು ಪೂಜೆ ಮಾಡ್ತಿದ್ದೀವಿ, ಇವತ್ತು ನಾವು ನಮ್ಮ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ಮೂಲ ಕಾರಣ ಸ್ವಾಮಿ ವಿವೇಕಾನಂದ. ಚಿಕಾಗೋ ಉಪನ್ಯಾಸದಲ್ಲಿ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಅಮೆರಿಕದಲ್ಲಿ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡಿದ್ರು. ಏನು ಅಂದ್ರೆ ಆ ಧರ್ಮವೇ ಮುಖ್ಯ ಅಂತ ಹೇಳೋದಕ್ಕೆ ಒಂದು ನೆಪಕ್ಕೆ ಪಾರ್ಲಿಮೆಂಟ್ ಆಫ್ ರಿಲಿಜನ್ ಅಂತ ಹೇಳಿದ್ರು.
ಆದರೆ ಆಗಿದ್ದೇ ಬೇರೆ. ಸೆಪ್ಟೆಂಬರ್ 11, 1893 ಸಾಯಂಕಾಲದ ಮೊದಲನೇ ಕೊನೆಯ ಘಟ್ಟದಲ್ಲಿ ಸ್ವಾಮಿ ವಿವೇಕಾನಂದರು ಮೊದಲನೇ ದಿವಸದ ಕೊನೆಯ ಘಟ್ಟದಲ್ಲಿ ಮಾತನಾಡಿದಾಗ ಭಾರತ ಉದಯವಾಯಿತು, ಸನಾತನ ಧರ್ಮ ಉದಯವಾಯಿತು. ಗೊತ್ತಾ ನಮ್ಮ ಯಾರಿಗಾದ್ರು? ಏನು ಕೇಳಬೇಡಿ. ಪ್ರಾಣಿಗಳ ತರ ಜೀವನ ನಡೆಸದೆ ಜೀವನದ ಉದ್ದೇಶ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾರಿಗಾದ್ರು ಗೊತ್ತಿತ್ತ ಇದು? ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳಿದ ಒಂದು ಮಾತು 5,000ದಿಂದ 6,000 ಜನ ಇರೋ ಆ ಒಂದು ಸಭಾಂಗಣ ಕಿಕ್ಕಿರಿದು ತುಂಬಿತ್ತು. ಮೊದಲನೇ ಪದವನ್ನ ಹೇಳಿದ ಸ್ವಾಮಿ ವಿವೇಕಾನಂದರು ಇಡೀ 6,000 ಜನಗಳ ಹೃದಯವನ್ನ ಗೆದ್ರು. ಎಲ್ಲರೂ ನಿಂತು ಚಪ್ಪಾಳೆಯನ್ನ ತಟ್ಟಿದ್ರು. ನಿಲ್ಲಿಸಲೇ ಇಲ್ಲ ಚಪ್ಪಾಳೆ. ಆನಿ ಪ್ರೆಸೆಂಟ್ ಇತ್ತು ಅವಾಗ. ಅವಳು ಬರೀತಾಳೆ, ಏನಿದು, ಏನು ಆಶ್ಚರ್ಯ, ಈ ಕೇಸರಿಯ ಈ ಸನ್ಯಾಸಿಯ ಶಕ್ತಿ ಏನು ಅನ್ನೋದನ್ನ ಸ್ವಾಮಿ ವಿವೇಕಾನಂದ ತೋರಿಸ್ಕೊಂಡರು. ನಮ್ಮ ಯುವಕ ಯುವತಿಯರಿಗೆ ಗೊತ್ತಾ ಅಥವಾ ಅವರ ಪೇರೆಂಟ್ಸ್ಗೆ ಗೊತ್ತಾ? ಏನು ಕೇಳಬೇಡಿ. ದೇಶ ಯಾವ ಗತಿಗೆ ಹೋಗ್ತಿದೆ ಅನ್ನೋದನ್ನ ನಾನು ಹೇಳೋದಿಲ್ಲ, ಆದರೆ ಉಳಿಸ್ಕೊಳ್ಳೋಣ ಆ ಸಂಸ್ಕೃತಿಯನ್ನ. G.S. ಶಿವರುದ್ರಪ್ಪರವರು ರಾಮಕೃಷ್ಣ ಆಶ್ರಮದ ನೆರಳಿನಲ್ಲಿ ತಮ್ಮ ಜೀವನವನ್ನು ಅರಳಿಸಿಕೊಂಡು ಒಂದಾನೊಂದು ಕಾಲದಲ್ಲಿ ರಾಮಕೃಷ್ಣ ವಚನ ವೇದದ ಬಂಗಾಳಿ ಹಾಡುಗಳನ್ನೆಲ್ಲ ಕನ್ನಡ ಭಾಷಾಂತರ ಮಾಡಿದಂತಹ ಮಹಾಮಹಿಮರು. ಅವ್ರನ್ನ ಬಹಳ ಸನಿಹದಲ್ಲಿ ನೋಡಿದ್ದೆ. ನಮ್ಮ ಒಂದು ಅನೇಕ ಕಾರ್ಯ ಪಡೆಗಳಲ್ಲಿ ಅವರು ಭಾಗಿಯಾಗಿದ್ರು. ವಚನ ವೇದದ ಉಪನ್ಯಾಸವನ್ನು ಆರಂಭ ಮಾಡಿದವರೇ ಅವರು ಬೆಂಗಳೂರಿನಲ್ಲಿ. ನಾನು ಕರೆಸಿದ್ದೆ, ಬನ್ನಿ ನಿಮ್ಮಿಂದ ಆರಂಭವಾಗಿ ಅಂತ. ಆ ಒಬ್ಬ ಚೇತನ G.S. ಶಿವರುದ್ರಪ್ಪ ಅನ್ನೋ ಚೇತನ ವಿವೇಕಾನಂದರ ಬಗ್ಗೆ ಹಾಡು ಬರ್ತಾರೆ. ಶ್ರೀ ಗುರು ವಿವೇಕಾನಂದ, ಶ್ರೀ ಗುರು ವಿವೇಕಾನಂದ, ಶ್ರೀ ಗುರು ವಿವೇಕಾನಂದ. ಓ ಬಂದ ಶ್ರೀ ಗುರು ವಿವೇಕಾನಂದ, ಓ ಬಂದ ಶ್ರೀ ಗುರು ವಿವೇಕಾನಂದ, ಓ ಬಂದ ವಿವೇಕಾನಂದ. ಆತೃಪ ಮಂಡಲ ಲಿಂಗ, ಓ ಬಂದ ಶ್ರೀ ಗುರು ವಿವೇಕಾನಂದ, ಓ ಬಂದ ಶ್ರೀ ಗುರು ವಿವೇಕಾನಂದ. ಆತೃಪ ಮಂಡಲ ಲಿಂಗ, ಓ ಬಂದ ಶ್ರೀ ಗುರು ವಿವೇಕಾನಂದ. ಮೊರೆಯುವ ಕಡಲಿಗೆ ಹಾಡಿ ತೂಗಿದ, ತೆರೆಗಳ ಸೀಳಿನ ಈಗಿನ ನುಗ್ಗಿದ, ಮೊರೆಯುವ ಕಡಲಿಗೆ ಹಾಡಿ ತೂಗಿದ, ತೆರೆಗಳ ಸೀಳಿದ ಈಗಿನ ನುಗ್ಗಿದ, ಗಟ್ಟಿ ಬಂಡೆಯಲ್ಲಿ ತೇರೂರಿದ, ಗಟ್ಟಿ ಬಂಡೆಯಲ್ಲಿ ತೇರೂರಿದ, ಬಾನೆತ್ತರ ಬೆಳಗಿನ
कवि ऋषि योगी संत कवि ऋषि योगी संत लोकाद्यंತ ನಡೆದವ ಸಂತ ಲೋಕಾದ್ಯಂತ ನಡೆದವ ಸಂತ ಆ ಧ್ರುವ ಮಂಗಲದಿಂದ ಓ ಅಂದ ಶ್ರೀ ವಿವೇಕಾನಂದ ಓ ಅಂದ ಶ್ರೀ ವಿವೇಕಾನಂದ ಆ ಧ್ರುವ ಮಂಗಲದಿಂದ ಓ ಅಂದ ಶ್ರೀ ವಿವೇಕಾನಂದ ಓ ಅಂದ ಶ್ರೀ ವಿವೇಕಾನಂದ ಓ ಅಂದ ಓ ಅಂದ ಓ ಅಂದ ಶ್ರೀ ಗುರು ವಿವೇಕಾನಂದ. ಈ ವಿವೇಕಾನಂದ ನರೇಂದ್ರನಾಥ ದತ್ತನ್ನ ವಿಶ್ವವಿಜೇತ ವಿವೇಕಾನಂದ, ವಿಶ್ವವಿಜೇತ ಸ್ವಾಮಿ ವಿವೇಕಾನಂದ, ವಿಶ್ವಮಾನವ ಸ್ವಾಮಿ ವಿವೇಕಾನಂದ ಆಗಿ ಮಾಡಿಸಿದವರು ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ಸಂಜೆಯಾಗಲು ತವ ಕಿಪುದು ಮನ ಮಹೇಂದ್ರ ಗೋತನ ನೋಡುವೆ ಬರೆಯುತ್ತೀರ್ಪ ಮಹೇಂದ್ರ ಗೋತನ ನೋಡುವೆ ಪ್ರಶ್ನವರ್ಷವ ಕರೆಯುತ್ತೀರ್ಪ ನರೇಂದ್ರ ಮಾಧವ ನಾನಿಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ
ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲಿ ತವಕಿಹುದು ಸಂಜೆಯಾಗಲಿ ತವಕಿಹುದು ಸಂಜೆಯಾಗಲಿ ತವಕಿಹುದು ಮನ ದಕ್ಷಿಣೇಶ್ವರ ದಕ್ಷಿಣೇಶ್ವರ ನಿರಂಜನಂ ನಿತ್ಯಮನಂತರೂಪಂ ಭಕ್ತಾನುಕಂಪಾಧೃತವಿಗ್ರಹಂ ಮಯಿ ಈಶಾವತಾರಂ ಪರಮೇಶಮೀಡ್ಯಂ ತಂ ರಾಮಕೃಷ್ಣಂ ಶಿರಸಾ ನಮಾಮಿ. ಶ್ರೀರಾಮಕೃಷ್ಣ ಪರಮಹಂಸರ ವೈಶಿಷ್ಟ್ಯತೆಯನ್ನ 5 ಅಂಶದಲ್ಲಿ ತಿಳಿಸ್ತಾರೆ. ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣ ಪರಮಹಂಸರ ಬಳಿಗೆ ಬರುವಾಗ 5 ಅಂಶವನ್ನ ನಮಗೆಲ್ಲರಿಗೂ ತಿಳಿಸ್ತಾರೆ. ಬಹಳ ಮುಖ್ಯವಾದ 5 ಅಂಶ. ಏನದು 5 ಅಂಶ? ಕ್ರೋಢೀಕರಿಸ್ತಾನೆ ಶ್ರೀರಾಮಕೃಷ್ಣರ ವಿಚಾರಧಾರೆಯನ್ನೆಲ್ಲ. ಇಲ್ಲಿ ಮ್ಯಾಜಿಕ್ ಇಲ್ಲ. ಇಲ್ಲಿ ನೀನು ಹೀಗೆ ಮಾಡಿದ್ರೆ ಹೀಗೆ ಸಿಗುತ್ತೆ, ಹಾಗೆ ಮಾಡಿದ್ರೆ ಹೀಗೆ ಸಿಗುತ್ತೆ, ಆ ಥರ ಏನೂ ಇಲ್ಲ. ನಾನು ಕೆಲವು ಕಡೆ ನೋಡ್ತಿರ್ತೀನಿ, ಆ ದೋಷ ಈ ದೋಷ ಈ ದೋಷ ಆ ದೋಷ ಅಂದ್ಕೊಂಡು ಪಾಪ ಮೊದಲೇ ಹೆದರ್ತಿರ್ತಾರೆ. ಅವ್ರಿಗೆ ಇನ್ನೊಂದಷ್ಟು ಹೆದರ್ಸ್ಬಿಟ್ಟು ಅವರ ಜೀವನವೆಲ್ಲ ಬರೀ ಹೆದರ್ಗಡೆ ಇರ್ತಾವ. ವಿವೇಕಾನಂದರು ಮತ್ತು ಸ್ವಾಮಿ ಶ್ರೀರಾಮಕೃಷ್ಣ ಪರಮಹಂಸರ ಈ ವೇದಾಂತದ ಹಿನ್ನೆಲೆಯಲ್ಲಿ ಅದ್ಯಾವುದಕ್ಕೂ ಅವಕಾಶ ಇಲ್ಲ. ಯು ಆರ್ ದಿ ಮೇಕರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂಗೆ ಉದ್ಧರೇದ ಆತ್ಮಾನಂ ಅವಸಾದಯ ಆತ್ಮೈವ ಆತ್ಮನೋ ಬಂಧು ಆತ್ಮವ ರಿಪುರಾತ್ಮನಃ. ನಿನಗೆ ನೀನೇ ಬಂಧು, ನಿನಗೆ ನೀನೇ ಶತ್ರು. ರಿಪು ಒಂದು ಶತ್ರು. ಹಾಗಾಗಿ ಪರಮಹಂಸರ ಬಂದಿರುವಂತಹ ವ್ಯಕ್ತಿಗಳನ್ನೆಲ್ಲ ಕಳೆದ ವಾರ ನಿಮಗೆ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ದೆ, ಮುಂದೆ ಅದನ್ನ ಹೇಳ್ತೀನಿ. ವಿದ್ಯಾಸಾಗರ, ಈಶ್ವರಚಂದ್ರ ವಿದ್ಯಾಸಾಗರ ಎಂಥ ಮಹಾನ್ ಬುದ್ಧಿವಂತ, ಸಂಸ್ಕೃತದಲ್ಲಿ ಮಹಾನ್ ಪಂಡಿತ. ವಿಜಯಕೃಷ್ಣ ಗೋಸ್ವಾಮಿ ಮಹಾನ್ ಪಂಡಿತ. ಈಶಾನ್, ಟು ನೇಮ್ ಎ ಫ್ಯೂ, ಕೇಶವಚಂದ್ರ ಸೇನ್. ಇವ್ರನ್ನೆಲ್ಲ ನೀವು ನೋಡಿದ್ರೆ ಆಗಿನ ಕಾಲದ ಬ್ರಿಟಿಷ್ ಸಾಮ್ರಾಜ್ಯದ ರಾಜಧಾನಿಯಾದ ಕಲ್ಕತ್ತಾ ನಗರದಲ್ಲಿ ಮಹಾನ್ ವಿದ್ವತ್ತನ್ನು ಪಡೆದಂತಹ ಧೀಮಂತ ವ್ಯಕ್ತಿಗಳೆಲ್ಲ ಶ್ರೀರಾಮಕೃಷ್ಣರ ಪಾದಾರವಿಂದಗಳಿಗೆ ಶರಣಾಗತಿ ಆಗ್ತಿದೆ. ಕೇಶವಚಂದ್ರ ಸೇನ್ ನೋಡಿ, ಬ್ರಹ್ಮ ಸಮಾಜ, ರಾಜಾರಾಮ್ ಮೋಹನ್ ರಾಯ್ ಆರಂಭ ಮಾಡಿದ ಬ್ರಹ್ಮ ಸಮಾಜದ ಆ ಒಂದು ಕುಡಿಯದು. ವಿದ್ಯಾಸಾಗರ, ಅನೇಕ ಮಹಾನ್ ಪಂಡಿತರೆಲ್ಲ ಶ್ರೀರಾಮಕೃಷ್ಣ ಮುಂದೆ ಮಂತ್ರ ಹಾಕಿದ ಹಾವು ತರ ಇದ್ದರು. ಯಾಕಂದ್ರೆ ಏನು ನಡೀತಿರ್ಲಿಲ್ಲ ಅಲ್ಲಿ. ಸ್ಟ್ರೈಟ್ ಒಂದೇ ಒಂದು ವಿಚಾರ ನೋಡಿ, ಅದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. He saw with great care. The following are a few of the things that Master observed about the Master. M observed. ಶ್ರೀರಾಮಕೃಷ್ಣ ಬಗ್ಗೆ ಇವನು ಯಾವ ರೀತಿ
ಮನಸ್ಸಲ್ಲಿ ಇಟ್ಕೊಂಡಿದ್ದಾನೆ, ಅವರ ಬಗ್ಗೆ ಯಾವ ರೀತಿ ಚಿಂತನೆ ಮಾಡಿದ್ದಾನೆ ಅನ್ನೋದಕ್ಕೆ ಈ 5 ವಿಚಾರ. ಅದೇನೇ ಸ್ವಾಮಿ ವಿವೇಕಾನಂದಂತಹ ಧೀಮಂತ, ಬುದ್ಧಿಮಂತ, ಮೇಧಾವಿ ಶ್ರೀರಾಮಕೃಷ್ಣ ಮುಂದೆ ಶರಣಾಗತಿ ಹೊಂದ್ಬಿಟ್ಟ. ಆಗಿನ ಕಾಲದಲ್ಲಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಸೀಟ್ ಸಿಗ್ಬೇಕೆ? ಬ್ರಿಟಿಷ್ನವರಿರುವಂಥದ್ದು. ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅಂದ್ರೆ ಅವನು ಬಹಳ ಮೇಧಾವಿ ಆಗಿರ್ಬೇಕು. ಬ್ರಿಟಿಷ್ನವ್ರನ್ನ ಎಚ್ಚರಿಸಿ ನಿಂತ್ಕೊಂಡು ಮಾತಾಡುವಂತ ಶಕ್ತಿ ಇರಬೇಕು. ಅವನಿಗೆ ಅಲ್ಲಿ ಕಾಲೇಜಲ್ಲಿ ಸೀಟ್ ಸಿಗ್ತಾ ಇತ್ತು. ಅಂತಹ ವಿದ್ಯಾರ್ಥಿಯಾಗಿದ್ದ ಸ್ವಾಮಿ ವಿವೇಕಾನಂದರು ಅಂದ್ರೆ ನರೇಂದ್ರನಾಥ್ ದತ್ತ ಶ್ರೀರಾಮಕೃಷ್ಣ ಮುಂದೆ ಏನಾಗಲಿಲ್ಲ. ಮಾಸ್ಟರ್ ಮಹಾಶಯ ಅಂದ್ರೆ ಮಹೇಂದ್ರನಾಥ ಗುಪ್ತಾ ಹೇಳ್ತಾರೆ, ರಾಮಕೃಷ್ಣ was simple, pure and embodiment of renunciation. ಶುದ್ಧತೆ ಇತ್ತು ಅವರಲ್ಲಿ. ಅಲ್ಲಿ ಬೆರಕೆ ಇರಲಿಲ್ಲ, ಅಲ್ಲಿ ತೋರಿಕೆ ಇರಲಿಲ್ಲ, ಅಲ್ಲಿ ಹಾರಿಕೆ ಇರಲಿಲ್ಲ. ಭಾಷಾ ಪರಿಜ್ಞಾನ ಇರೋರು ಎಂಜಾಯ್ ಮಾಡ್ಬೋದು ಇದನ್ನ. ತೋರಿಕೆ ಇರಲಿಲ್ಲ. ಹಾರಿಕೆ ಅಂದ್ರೆ ಅದನ್ನೇನಾದ್ರೂ ಇನ್ನೊಂದು ಹೇಳೋದು, ಹಾರಿಸ್ಕೊಂಡು ಹೋಗ್ತಾ ಇರೋದು ಉತ್ತರಗಳು. ಹಾರಿಕೆ ಉತ್ತರ ಅಂತ ಹೇಳ್ತಾರೆ, ಅದಿರ್ಲಿಲ್ಲ. ತೋರಿಕೆ ಇರಲಿಲ್ಲ, ಶೋ ಇಲ್ಲ, ಹಸಿ ಇಲ್ಲ. ಮತ್ತೆ ಪವಿತ್ರಾತ್ಮರು, ಎಂಬಾಡಿಮೆಂಟ್ ಆಫ್ ರಿನೌನ್ಸಿಯೇಷನ್, ತ್ಯಾಗ ಚಕ್ರವರ್ತಿ, ತ್ಯಾಗೀಶ್ವರ. ಇವತ್ತು ವಿವೇಕಾನಂದರನ್ನು ಜ್ಞಾಪಿಸ್ಕೊಳ್ತಾ ಇದ್ದೀವಿ, ಶ್ರೀರಾಮಕೃಷ್ಣನ ಜ್ಞಾಪಿಸ್ಕೊಳ್ಳೇಬೇಕು, ಜೊತೆ ಕರ್ಕೊಂಡು ಹೋಗ್ತೀವಿ. ನರೇಂದ್ರನಾಥ ಕೇಳ್ತಾನೆ ಒಂದ್ಸರಿ, ಶ್ರೀರಾಮಕೃಷ್ಣ ಮಾತಾಡ್ತಾ ಹೇಳ್ತಾರೆ, ನನಗೆ ಇತ್ತೀಚೆಗೆ ಧ್ಯಾನಕ್ಕೆ ಕೂತ್ಕೊಂಡಾಗ ಮತ್ತೆ ಜಗನ್ಮಾತೆಯ ಪೂಜೆ ಮಾಡುವಾಗ ಮತ್ತೆ ತಪಸ್ಸನ್ನ ನಾನು ಆಚರಿಸುವಾಗ, ನನ್ನ ಸಾಧನೆಯನ್ನ ಮಾಡುವಾಗ ನಾನು ಯಾವುದೇ ರೀತಿಯ ಚಿನ್ನವನ್ನಾಗ್ಲಿ, ಬೆಳ್ಳಿಯನ್ನಾಗ್ಲಿ ಅಥವಾ ಯಾವುದೇ ರೀತಿಯ ಇದನ್ನ ನಾನು ಮುಟ್ಲಿಕ್ಕೆ ಆಗೋದಿಲ್ಲ ಅಂತ. ನರೇಂದ್ರನಾಥ್ ದತ್ತ ಎಂಥ ಗುರುಗಳಪ್ಪ ಇವರು, ಚಿನ್ನವನ್ನು ಮುಟ್ಟಕ್ಕಾಗಲ್ವಂತೆ, ನಾಣ್ಯವನ್ನ ಮುಟ್ಟಕ್ಕಾಗಲ್ವಂತೆ. ಇವರು ಬಂಗಾಳಿಗದ ಅವರೆಕ್ಕ ಗುರು ಯಶೇಗಚ್ಚಿದ್ರೆ ಇನ್ನೊಂದು ಗುರು ಬಂದ್ಬಿಟ್ಟಿದ್ದಾರೆ ಈ ತರ ಹೇಳೋರು. ಯಾಕಂದ್ರೆ ನಾವು ಅದನ್ನೇ ನಾವು ನೋಡೋದು, ಆಡೋದೊಂದು ಮಾಡೋದೊಂದು, ಆಡೋದೊಂದು ಹೇಳೋದೊಂದು. ಶ್ರೀರಾಮಕೃಷ್ಣನ್ ಹೇಳಿದಾಗ ಎಲ್ಲರೂ ನಮಸ್ಕಾರ ಮಾಡ್ಬಿಟ್ಟು ಹೊರಟೋಗ್ತಾರೆ. ಶ್ರೀರಾಮಕೃಷ್ಣ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆ ಹೊರಗಡೆ ಹೋಗ್ಬಿಟ್ಟು ಬರ್ತಾರೆ. ಬಂದು ಕೂತ್ಕೊಳ್ತಾರೆ ಅವರ ಆಸನದ ಮೇಲೆ. ಚೇಳು ಕುಟುಂಬದಾಗುತ್ತೆ, ಚೆಂಡ್ ಅಂತ ಹಾರ್ಬಿಡ್ತಾರೆ ಶ್ರೀರಾಮಕೃಷ್ಣ. ಏನಾಯ್ತು ಇಲ್ಲಿ? ಎಲ್ಲರೂ ಏನಾಯ್ತು ಅಂತ ಆ ಆಸನವನ್ನ ಎಲ್ಲ ಚೆಕ್ ಮಾಡಿ ನೋಡ್ತಾರೆ. ಬೆಳ್ಳಿಯ ನಾಣ್ಯ ಉರುಳಿ ಬೀಳುತ್ತೆ ಕೆಳಗಡೆ. ನರೇಂದ್ರನಾಥ ನೋಡ್ತಾನೆ ಈ ಒಂದು ಆಶ್ಚರ್ಯವನ್ನ. ಶ್ರೀರಾಮಕೃಷ್ಣ ಗೊತ್ತಾಗುತ್ತೆ ಯಾರು ಮಾಡಿದ್ರು ಅಂತ. ಗುರುನ ಸ್ವೀಕಾರ ಮಾಡಬೇಕಾದ್ರೆ ಆ ರೀತಿಯ ಒಂದು ಶಕ್ತಿ ನಿನಗಿರ್ಬೇಕು. ಸುಮ್ಮನೆ ಹೇಳಿದ್ರೆಲ್ಲ ಗುರುಗಳ ಆಗೋದಿಲ್ಲ. ನೋಡಿ ಇಲ್ಲಿ ನರೇಂದ್ರನಾಥ, ಅಬ್ಬಾ ಏನಿದು ಆಶ್ಚರ್ಯ, ಕೈ ಸೆಟೆದುಕೊಂಡ್ಬಿಡ್ತಿತ್ತಂತವ್ರು. ಮಾಟಿ ಟಾಕಾ ಟಾಕಾ ಮಾಟಿ, ಮಾಟಿ ಟಾಕಾ ಟಾಕಾ ಮಾಟಿ ಅಂತ ಅವ್ರು ಚಿಕ್ಕ ಹುಡುಗರಾಗಿದ್ದಾಗ ಆಗ ತಾನೇ ಸಾಧನೆಗೆ ಆರಂಭ ಮಾಡ್ತಿರುವಾಗ ಎರಡನ್ನು ತೆಗೆದುಕೊಂಡು ಗಂಗೆಗೆ ಬಿಸಾಕ್ಬಿಡ್ತಿದ್ರು. ಮಣ್ಣು ಇದು ಮಣ್ಣೆ, ಇದು ಮಣ್ಣೆ, ಎರಡು ಒಂದೇ. ಅಂತಹ ತ್ಯಾಗೀಶ್ವರ, ಎಂಬಾಡಿಮೆಂಟ್ ಆಫ್ ರಿನೌನ್ಸಿಯೇಷನ್. ಮೊದಲನೇದಿದು. 3 ಯಾವುದು? ಪ್ಯೂರಿಟಿ. ಬೈಬಲ್ ಅಲ್ಲಿ ಒಂದು ಮಾತು ಬರುತ್ತೆ, ಯಾರು ಪರಿಶುದ್ಧರಾಗಿರ್ತಾರೋ ಅವರು ದೇವರನ್ನ ಕಾಣ್ತಾರೆ. They shall see the God. The heart is pure. They shall see the God. ಬೈಬಲ್ ಮಾತು. ವೇದಾಂತದಲ್ಲೂ ಅದೇ ಬರುತ್ತೆ, ಎಲ್ಲಿ ಹೋಗಿ ನೋಡಿ ಅದೇ ಬರುತ್ತೆ. ಅದಕ್ಕೆ ನಾವು ಮುಟ್ಟಲ್ಲ ಅದನ್ನ. ಯಾಕಂದ್ರೆ ಅರ್ಥ ಮಾಡ್ಕೊಂಡಿರ್ತಾರೆ ಏನೋ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಅಫೇ ಮಾಡ್ಕೊಳಕ್ ಹೋಗಲ್ಲ ಜನ. Blessed are the pure, for they shall see the God. ಕರೆಕ್ಟ್ ವರ್ಡ್ ಬೈಬಲ್. ಎರಡನೇದು, his life was based on truth
and thus his speech and mind were united. ಮನ್ಮುಖ್ ಏಕಕರು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ ಯಾವಾಗಲೂ. ಮನಸ್ಸು ಮತ್ತು ಮಾತು ಒಂದೇ ಆಗಿರ್ಬೇಕು ಅಂತ. ಮನಸ್ಸು ಬೇರೆ, ಮಾತು ಬೇರೆ. ನಾನು ಎಷ್ಟೋ ಜನ ಹತ್ರ ಮಾತಾಡ್ತಿರ್ತೇನೆ, ಅವ್ರು ನೋಡ್ತಿರ್ತೇನೆ, ಅವ್ರು ನಮ್ಮ ಜೊತೆ ಇಲ್ಲ, ಬಟ್ ದೇಹ ಮಾತ್ರ ಇದೆ. ಇನ್ನೆಲ್ಲೋ ಯೋಚನೆ ಮಾತಾಡ್ತಾ ಹೇಳ್ತಾರೆ, ಅಲೋ ಅರೆ ಓಕೆ ಅಂತೀನಿ, ಸ್ವಾಮೀಜಿ ಅಂತಾರೆ. ಅದೇ ನನಗೆ ಗೊತ್ತಾಗುತ್ತೆ, ನೋಡ್ತಾ ಇದ್ದೇನೆ, ನೀವು ಇಲ್ಲಿ ಇದೆಯಾ ಅಷ್ಟೇ. ಎಲ್ಲೋ ವಾಕಿಂಗ್ ಹೋಗಿ ಬಂದಿದ್ದೆ, ಗಾಡಿ ಬೀಗ ಹಾಕಿದ್ನೋ ಇಲ್ಲೋ, ಬೀಗ ಹಾಕಿ ಓಡ್ ಬಂದ್ಬಿಟ್ಟೆ, ಟೈಮ್ ಆಗೋಯ್ತು ಅಂತ. ಬೀಗಕ್ಕೆ ಆಯಮ್ಮ ಕೊಟ್ಟಿದ್ದೆ, ಆಯಮ್ಮ ಎಲ್ಲಿಟ್ಲೋ ಏನೋ ಇಲ್ಲಿಟ್ಲೋ, ಅಯ್ಯೋ ನಮಗೆ ಯಾವಾಗ ಬೇಗ ಮುಗಿಸ್ತಾರೆ ಸ್ವಾಮೀಜಿ ಅಂತ. 10 ಸರಿ ಗಂಟೆ ನೋಡೋದು, 10 ಸರಿ ಎದ್ದೇಳೋದು, 10 ಸರಿ ಫೋನ್ ಹತ್ರ ಹೋಗೋದು, ಎಲ್ಲ ನಾನು ನೋಡ್ತಿರ್ತೀನಿ, ಸುಮ್ಮನೆ ಕೂತಿರ್ತೀವಿ ಅಷ್ಟೇ. ಶ್ರೀರಾಮಕೃಷ್ಣ ಮನ್ಮುಖ್ ಏಕಕರು, ಒಂದೇ ಮಾತಿರ್ಬೇಕು. ಬಹಳ ಕಷ್ಟ ಅದು, ತುಂಬಾ ಕಷ್ಟಪಡ್ಬೇಕಾಗತ್ತೆ ಈ ಜೀವನದಲ್ಲಿ. ಆದರೆ ಆ ಅಂತ್ಯದಲ್ಲಿ ಸಿಗೋ ಆನಂದ ಇನ್ಯಾವುದ್ರಲ್ಲೂ ಸಿಗುತ್ತೆ. ಮನ್ಮುಖ್ ಏಕಕರು ಎಲ್ಲ ಮಲಗಿರ್ತಾರೆ. ಶ್ರೀರಾಮಕೃಷ್ಣರು ಇಲ್ಲ ದಕ್ಷಿಣೇಶ್ವರದಲ್ಲಿ ಒಂದ್ಸರಿ ಮಲ್ಕೊಂಡಿರ್ತಾರೆ. ಪ್ರೇಮಾನಂದರು, ಬಾಬುರಾವ್ ಮಹಾರಾಜ್ ಅಂತ ಇದ್ದಾರೆ, ಅವ್ರಿಗೆ ಹೇಳೋ ಮೇಲೆ ಅಯ್ಯೋ ರಾಮ, ಹುಡುಗರು ಪಾಪ ಹೋಲ್ ಡೇ ವರ್ಕ್ ಮಾಡಿರ್ತಾರೆ, ಏನು ಇಲ್ಲ ಹೇಳು ಹೇಳು, ನನ್ ಸ್ವಲ್ಪ ಕೆಲಸ ಇದೆ, ಹೇಳು ಹೇಳು. ಎಲ್ಲಿಗೆ ಹೇಳೋದು? ಹೇಳಿ ಹೇಳಿ ಹೇಳಿ, ನನಗೆಲ್ಲೋ ಹೋಗ್ಬೇಕು, ನಾನು ನಡಿ, ಕರ್ಕೊಂಡು ಹೋಗೋದು. ಅಯ್ಯೋ ರಾಮ, ಈ ರಾತ್ರಿ ಹೌದು, ನಡಿ ನಡಿ, ನಂಗೆ ಆಗ್ತಿಲ್ಲ ಮಲ್ಕೊಳಕ್ಕೆ, ನಾನು ಜಪ ಮಾಡಕ್ ಆಗ್ತಿಲ್ಲ, ಹೇಳು ಅಂತ. ಆಚಾರ ಆಯ್ತು, ಮಧ್ಯರಾತ್ರಿ ಎಬ್ಸಿ ಎಲ್ಲಿ ಹೋಗೋಣ, ಇಲ್ಲ ನಡಿ. ಸೊ ಅವ್ರು ಹೇಳಿದ ಅಡ್ರೆಸ್ ಅವ್ರು ಹೇಳ್ತಾರೆ, ಇಂಥವ್ರ ಮನೆಗೆ ಕರ್ಕೊಂಡು ಹೋಗೋದು, ಅಂಥವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅವರೆಲ್ಲ ಮಲಗಿರ್ತಾರೆ ಪಾಪ, ಮನೆಯವರೆಲ್ಲ ಬಾಗಿಲು ತರ್ತಾರೆ. ನೋಡಿದ್ರೆ ಠಾಕೂರ್ ನೀವು, ಅಯ್ಯೋ ಠಾಕೂರ್ ಬಂದಿದ್ದಾರೆ ಅಂತ. ಏನಿಲ್ಲ, ಬಂದಿದ್ದೀನಿ, 2 ಕಾಲು ಒಳಗೆ ಇಟ್ಬಿಟ್ಟು 1 ನಿಮಿಷ ಒಳಗಡೆ ನಿಂತ್ಬಿಟ್ಟು ಒಳಗೆ ಬರ್ತೀನಿ ನಾನು ವಾಪಸ್ಸು. ಏನಾಯ್ತು? ರಾತ್ರಿ ಹೇಳಿದ್ದೆ ನಾನು ಅವ್ರ ಮನೆಗೆ ಬರ್ತೀನಿ ಅಂತ, ಮರ್ತೋಗಿ ಮಲ್ಕೊಂಡೆ, ನಿದ್ದೆನೇ ಬರ್ತಿಲ್ಲ ನಮ್ಗೇನಾದ್ರೂ ಆ ಥರದ್ದು ಏನಾದರೂ ಒಂದು ಡಿವೈಸ್ ಹಾಕ್ಬಿಟ್ರೆ, ಒಂದು ಕಂಪ್ಯೂಟರೈಸ್ಡ್ ಒಂದು ಚಿಪ್ಪನ್ನು ಹಾಕಿದ್ರೆ ಯಾವಾಗ ಹೊಡ್ಕೋತಿರುತ್ತೆ ಓ ಅಂತ. ಯಾಕಂದ್ರೆ ಎಲ್ಲಿದೆ, ಹೇಳೋದೊಂದು ಮಾಡೋದೊಂದು, ಹೇಳೋದೊಂದು ಮಾಡೋದು. ಬಂದ್ಬಿಡ್ತೀನಿ. ಅಯ್ಯೋ ಒಂದು ದಿವಸ ಬಿಡಕ್ಕಾಗತ್ತೆ, ಎಂಥ ಆಶ್ರಮ, ಎಂಥ ಉಪನ್ಯಾಸ, ಅಯ್ಯೋ ನಮ್ಮ ಜೀವನ ಸಾರ್ಥಕ ಆಯ್ತು, ಬಂದ್ಬಿಡ್ತೀನಿ. ಎಷ್ಟೊತ್ತು ಹೇಳಿ? 10 ವರ್ಷದಿಂದ ಬರ್ತಿರ್ತಾರೆ, ಟೈಮ್ ಕೇಳ್ತಾರೆ. ನಾವು ತಡ್ಕೊಂಡು 5:30 ಶುರು, 5:20ಗೆ ಬಂದ್ಬಿಡ್ತೀವಿ. ಸ್ವಾಮೀಜಿ ಅಲ್ಲಿ ಕೂತ್ಕೊಂಡಿದ್ರಿ, ಏನ್ ಚೆನ್ನಾಗಿರುತ್ತೆ ಗೊತ್ತಾ, ಬರೀ ಹೊಡೋದು ಲೇಟೆಸ್ಟ್ ಭಾಷೆಯಲ್ಲಿ. ಯಾಕ್ರಿ ಬರಲಿಲ್ಲ? ಅಯ್ಯೋ ಸ್ವಾಮೀಜಿ ಬರ್ಬೇಕಂತಿದ್ದೆ, ಬಂದೆ. ಆ ಟರ್ನಿಂಗ್ ಅಲ್ಲಿ ನನ್ನ ಸ್ನೇಹಿತ ಸಿದ್ದ, ಅವ್ನು ಹೇಳ್ದ, ಅಯ್ಯೋ ಆಶ್ರಮ ಎಲ್ಲಿ ಹೋಗುತ್ತೋ, ಸ್ವಾಮೀಜಿ ಎಲ್ಲಿ ಹೋಗ್ತಾರೆ, ಇದೇ ಇರ್ತಲ್ವಾ, ವಸ್ತು ಬಂದಿದೆ, ಅದು ಚೇಂಜ್ ಆಗ್ಬಿಡುತ್ತೆ ಮುಂದಿನ ಮರ, ನಡಿ. ಹೌದಲ್ವಾ, ನೋಡಿ ಹೋಗೋಣ. ಆಮೇಲೆ ಶ್ರೀರಾಮಕೃಷ್ಣ ನೋಡಿ, ಸೆಕೆಂಡ್ ಒನ್, ಹಿಸ್ ಸ್ಪೀಚ್ ಅಂಡ್ ಮೈಂಡ್ ವರ್ ಯುನೈಟೆಡ್. ಅದಕ್ಕೆ ನರೇಂದ್ರನಾಥ್ ಅಂತ, ಸ್ವಾಮಿ ವಿವೇಕಾನಂದಂತಹ ಯೋಗರು ರಾಮಕೃಷ್ಣ ನೋಡಿ ಅಟ್ರಾಕ್ಟ್ ಆಗಿದೆ. ಯಾಕೆಂದ್ರೆ ಅವರ ಮಾತು ಕೊಟ್ಟಿದ್ದಾರೆ ಅಂದ್ರೆ ಅದು ಬಹಳ ಮುಖ್ಯ ಜೀವನದಲ್ಲಿ. ಮಾತು ಕೊಟ್ಟಿದ್ರು. ಎಸ್, ಕಮ್ ವಾಟ್ ಮೇ, ನಥಿಂಗ್ ವಿಲ್ ಗೋ ಇನ್ ಹೆವೆನ್, ಏನು ಸ್ವರ್ಗ ನರಕ ಎಲ್ಲ ಕೆಳಗಡೆ ಬಂದ್ಬಿಡಲ್ಲ. ಹೆವೆನ್ ಇಸ್ ನಾಟ್ ಗೋಯಿಂಗ್ ಟು ಫಾಲ್. ಯು ಶುಡ್ ಕೀಪ್ ಅಪ್ ಯುವರ್ ವರ್ಡ್ಸ್. ಶ್ರೀರಾಮಕೃಷ್ಣ ಹೇಳ್ತಾರೆ, ಕಲಿಯುಗದಲ್ಲಿ ಸತ್ಯತೆಯೇ ಮಹಾ ಸಾಧನೆ ಅಂತ ಹೇಳ್ತಾರೆ. ನೀವು ಏನೂ ಸಾಧನೆ ಮಾಡೋದು ಬೇಡ, ಸತ್ಯವನ್ನ ಮಾತನಾಡ್ತೀನಿ ಅಂತ ಇಟ್ಕೊಳ್ಳಿ, ಸತ್ಯವು ಬದ ಮುಗಿತು, ಬೇರೆ ಏನು ಸಾಧನೆ ಮಾಡಬೇಡಿ, ಸತ್ಯವನ್ನೇ ಹೇಳ್ತೀನಿ ಅಂತ ನೀವು ಮಾಡಿ. ಸತ್ಯನಾರಾಯಣ ಪೂಜೆ, ಸತ್ಯನಾರಾಯಣ ವ್ರತ, ಆ ಲೀಲಾವತಿ ಕಲಾವತಿ ಅವರೆಲ್ಲ ಕರೆದು ಅವ್ರ ಕಥೆ ಎಲ್ಲ ಕೇಳ್ಕೊಂಡು, ಇವ್ರ ಕಥೆ ಕೇಳಿ ಎಲ್ಲ ಮಾಡಿ ಆಮೇಲೆ ಶುರುವಾಗುತ್ತೆ ನಿಜವಾದ ಬಣ್ಣ. ಅದಲ್ಲ, ಸತ್ಯವನ್ನ ನುಡಿತೀನಿ ಅಂದ್ರೆ ಸತ್ಯ ಮುಗಿದೋಯ್ತಾನೆ. ನೋಡಿ, ಅವ್ನು ರಾತ್ರಿ ಹೋದಲ್ಲಿ ನಿಜವಾಗಿ, ಯಾಕೆಂದ್ರೆ ನಾನು ರಾತ್ರಿ ಹೇಳಿದ್ದೆ ಬರ್ತೀನಿ ಅಂತ, ನಾನು ಸುಳ್ಳು ಹೇಳ್ದಂಗಾಗತ್ತೆ. ಸುಳ್ಳು ಹೇಳಬಾರ್ದು ನಾನು. ಈ ಕಲಿಯುಗದಲ್ಲಿ ಸತ್ಯವೇ ಸಾಧನೆ. ನೀವು ಸತ್ಯನಾರಾಯಣ ವ್ರತ ಅವೆಲ್ಲ ಯಾಕೆ ಮಾಡ್ತಿರೋದು? ಜ್ಞಾಪಸಕ್ಕೆ
ಸತ್ಯವನ್ನ ನುಡಿ. ಸತ್ಯ ಸತ್ಯ ಸತ್ಯಸ್ಯ ಸತ್ಯ. ಇದು ಎರಡನೇದು. ಮೂರನೇದು, ಅವರ ಮಾತಿನಲ್ಲಿ his words had the power to solve human problems. ಅವರ ಮಾತಿನಲ್ಲಿ, ಅವರ ನುಡಿಯಲ್ಲಿ, ಅವರ ಬೋಧನೆಯಲ್ಲಿ ಎಂತಹ ಕಷ್ಟಗಳನ್ನು ದೂರ ಮಾಡುವಂತಹ ಶಕ್ತಿಯನ್ನು ಅದು ಪಡೆದಿತ್ತು. ಅದಕ್ಕೆ ತುಂಬಾ ಜನ ಬರೋರು ಶ್ರೀರಾಮಕೃಷ್ಣ, ತುಂಬಾ ಜನ ಬರೋರು. ಈಗಲೂ ರಾಮಕೃಷ್ಣಾಶ್ರಮದ ಬಹಳ ನಿಕಟ ಭಕ್ತರನ್ನ ನೀವೇನಾದ್ರೂ ನೋಡಿದಾಗ, ಮಾತನಾಡಿದಾಗ ಗೊತ್ತಾಗುತ್ತೆ. ಏನಿಲ್ಲ ಬಂದ್ರೆ ನಾನು ಎಲ್ಲ ಕಷ್ಟಗಳನ್ನ ಹೇಳಿಕೊಂಡು ನಿಶ್ಚಿಂತೆಯಿಂದ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಎಷ್ಟೋ ಜನ ಆಶ್ರಮ. ಅಲ್ಲಿ ಇಲ್ಲಿ ಏನಿದೆ ಗೊತ್ತಾ, ಇಲ್ಲಿ ಈ ರಾಮಕೃಷ್ಣ ಪರಂಪರೆಯ ಆಶ್ರಮಗಳಲ್ಲಿ ಏನಿದೆ ಅಂದ್ರೆ ಮಧ್ಯವರ್ತಿ ಇಲ್ಲ. ಈ ಕ್ರಿಶ್ಚಿಯಾನಿಟಿಲಿ ಮಧ್ಯವರ್ತಿ ಇದ್ದಾನೆ. ನೀವು ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕು, ಕನ್ಫೆಷನ್ ಆ ಕಿಟಕಿನಲ್ಲಿ ಹೇಳ್ಬೇಕು ಏನೇನ್ ಮಾಡಿದ್ದೀವಿ ನೀವು ಅಂತ. ಅವನು ಅದನ್ನೆಲ್ಲ ಕೇಳ್ಬಿಟ್ಟು ಮತ್ತೆ ಲಾರ್ಡ್ ಹೇಳ್ತಾನೆ, ಅಪ್ಪ ಇವ್ನು ನಮ್ಮ ಫ್ರೆಂಡು, ಇವನು ಸ್ವಲ್ಪ ಮೆಹರ್ಬಾನ್ ಮಾಡ್ತಾರೆ, ಇವನು ಸ್ವಲ್ಪ ನೋಡ್ಕೊಂಡು ತಪ್ಪು ಮಾಡಿದ್ದಾನೆ, ಕನ್ಫೆಷನ್. ಇಲ್ಲಿ ರಾಮಕೃಷ್ಣ ಸಂಘದ, ರಾಮಕೃಷ್ಣ ಮಠದ ಪರಂಪರೆಯಲ್ಲಿ ನೀವು ಬನ್ನಿ ಕೂತ್ಕೊಳ್ಳಿ, ಸುಮ್ಮನೆ ಕೂತ್ಕೊಂಡು ಮಾತಾಡ್ಕೊಂಡು ಹೋಗಿ ದೇವರ ಹತ್ರ. 1 to 1 ಇದೆ, ಮಧ್ಯದಲ್ಲಿ ಇರುವೇ ಇಲ್ಲ. ಬೇರೆ ಕಡೆ ಎಲ್ಲ ಬನ್ನಿ, ಯಾಕೋ ಸಪ್ಪಗಿದ್ರೆ ಬನ್ನಿ, ನಿಮ್ದು ಕುಜದೋಷ ಇದೆ ಶುರು ಮಾಡ್ತಾರೆ. ನೀವು ಕುಜದೋಷ ಇದೆ ಅಂತ ಸೀಟ್ ಕೂತ್ಕೊಂಡ್ರೆ ಅವನು ಹೊಡಿತು ಲಕ್, ಹೊಡಿತವನಿಗೆ ಲಕ್. ಅವನು ಹೇಳೋಕ್ಕೂ ನೀವು ಹೇಳೋಕ್ಕೂ ಆ ಉದ್ವೇಗ. ನನಗೆ ಗೊತ್ತ್ರಿ, ನಮ್ಗೆ ವಿಪರೀತ ಕಷ್ಟ ಅಲ್ವಾ? ಬಹಳ ಕಷ್ಟ ಅಲ್ವಾ? ಮನೆಯಲ್ಲೆಲ್ಲ ತುಂಬಾ ಕಷ್ಟ ಅಲ್ವಾ? ಹೇಗೆ ಗೊತ್ತಾಯ್ತು? ನನ್ಗೆ ಗೊತ್ತು, ಕವಡೆ ಇಲ್ಲ ಹಾಕೋದು ಗೊತ್ತಾಗುತ್ತೆ ನಮ್ಗೆ. ಅವನ ಕವಡೆ ಹಾಕೋದೇ ಆಗೋಯ್ತು ಅವನ ಜೀವನದಲ್ಲಿ. ನೋಡಿ ಎಂತೆಂತ ಮನಸ್ಸಿಗೆ ಧೈರ್ಯ ಕೊಡ್ಬೇಕು. ಅದು ತಪ್ಪು, ಅದು ಸುಳ್ಳು ಅಂತ ನಾ ಹೇಳೋನಲ್ಲ ನಾನು. ಆದ್ರೆ ಮಾನಸಿಕವಾಗಿ ಧೈರ್ಯವಾಗಿದೆಯ ಎದ್ದೇಳೆ, ಯಾರು ಮಾತಾಡ್ತೀನಿ ನೀವು ಆ ತರ ಮಾತಾಡ್ಬೇಕು. ಒಬ್ರು ಬಹಳ ದೊಡ್ಡ ಕಂಪ್ಯೂಟರ್ ಇಂಜಿನಿಯರ್, ಕೋವಿಡ್ ಬಂದಿದೆ, ಅವರ ಕಂಪನಿ ಅವ್ರಿಗೆ 5 ಸ್ಟಾರ್ ಹೋಟೆಲ್ ಇರಿಸ್ಬಿಟ್ಟಿದ್ದಾರೆ. ಆದ್ರೆ ಆ 5 ಸ್ಟಾರ್ ಹೋಟ್ಲು ಕನ್ವರ್ಟೆಡ್ ಆಸ್ ಎ ಕ್ವಾರಂಟೈನ್ ಹೋಟೆಲ್. ಸೊ ಎಲ್ಲ 5 ಸ್ಟಾರ್ ಇದೆ ಅಲ್ಲಿ. ಕಿಟಕಿಗೆಲ್ಲ ಕಪ್ ಹಾಕಿದ್ದಾರೆ, ಪೇಪರ್, ಕಿಟಕಿಯಿಂದ ನೋಡಂಗಿಲ್ಲ ಹೊರಗಡೆ, ಅವನು ಒಳಗಡೆ ಇರಬೇಕು. 5 ಸ್ಟಾರ್ ಹೋಟೆಲ್. ಒಂದು 2 ದಿವಸ ಇದ್ದ, 3 ದಿವಸ ಇದ್ದ, 4 ದಿವಸ ಎದುರುಗಡೆ ರೂಮಲ್ಲಿ ಇರೋನು ಔಟ್. 5 ಸ್ಟಾರ್ ಹೋಟೆಲ್ ಇದ್ದಾನೆ, ಅವನು ಇದ್ದಾನೆ, ಅವನು ಔಟ್. ಇವನು ಬಂತು ಗ್ರಾಚಾರ. ಯಾರಿಗೆ ಫೋನ್ ಮಾಡ್ತಾನೆ, ಏನ್ ಮಾಡ್ತಾನೆ ನನಗೆ ಗೊತ್ತಿತ್ತು. ಅವನು ರಾತ್ರಿ ಫೋನ್ ಮಾಡ್ತಾನೆ, ಸ್ವಾಮೀಜಿ ಅಯ್ಯೋರ ಏನೇ ಇಂಜಿನಿಯರು, IT ಇಂಜಿನಿಯರು, ಅಯ್ಯಪ್ಪ ಏನೇ ಸಮಾಜ, ಅಯ್ಯೋ ಸ್ವಾಮೀಜಿ ಹೋಗ್ಬಿಡ್ತಾ ಇದ್ದೆ ನಾನು, ಬೆಳಗ್ಗೆ ಎತ್ತಿನೋ ಇಲ್ವೋ ಅಂತ ಶುರು ಮಾಡ್ದ. ನಾನು ಬಾಗಿಲು ಹಾಕೊಂಡೆ ನನ್ನ ರೂಮಲ್ಲಿ, ಫೋನ್ ಆನ್ ಮಾಡಿದೆ, ಒಂದು ಕೊಟ್ಟೆ ನೋಡಿ ಡೋಸ್ಗಳು. ಇವತ್ತಿಗೂ ಹೇಳ್ತಾನೆ, ಅವತ್ತು ನಾನು ಸ್ವಾಮೀಜಿ ಹತ್ರ ಮಾತಾಡಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ. ಹೇಳ್ತೇನೆ ನಾನು ಇವತ್ತು ಸ್ನೇಹಿತರಿಗೆಲ್ಲ, ನಾನು ಏನಾಗಿದೆ ನಿಮಗೆ, ಹೌದು 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 ಹಾಗೆ ಹೇಳ್ತೇನೆ. ಅಲ್ಲೇ ಮಾತಾಡೋಕ್ಕೂ ಚೈತನ್ಯ ಇಲ್ಲ, ಬುದ್ಧಿ ಒಂದು ಬುದ್ಧಿ ಚೈತನ್ಯ ಇಲ್ಲ ನನಗೆ. ಮೊದಲೇ ನನ್ನ ಹತ್ರ ಮಾಗಲ್ ಹಾಕ್ಸ್ಬಿಟ್ಟು ಹಾಕಿದೆ ನೋಡಿ, ಹೇಳಮ್ಮ ಯಾರು ನೀವು ಮಾತಾಡೋದು? ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಜವಾಬ್ದಾರಿ ಇದೆ, ಹೋಟ್ಲಲ್ಲಿ ಇದ್ದಾರೆ, ಏನಂತೆ ಔಷಧಿ ತಗೋದಿದ್ದಾರಲ್ಲ, ಮತ್ತಿನ್ನೇನು? ಸುಮ್ಮನಿರ್ಬೇಕು, ಉಸಿರು ಆಡಬಾರ್ದು, ಚುಪ್ ಬಾಯಿ ಮುಚ್ಚಿ ಕೈ ಕಟ್ ಮಾತಾಡಬೇಡ. ಅವನು ಅರ್ಧ ಗಂಟೆ ಅವನು ಹಿಡ್ಕೊಂಡು ಚರ್ಚಿದೆ. ವಿವೇಕಾನಂದ ಹೆಸರು ಹೇಳಿದೆ, ಏನಯ್ಯ ನೀನು, ನಮ್ಮ ಸಂಸ್ಕೃತಿ ಹೆಂಗಿದೆಯಾ, ಏನಿರ್ಬೇಕ ನೀನೇನಯ್ಯ, ಪೊಟೆನ್ಷಿಯಲಿ ಡಿವಿನಿಟಿ ಇದೆ ನಿನ್ನಲ್ಲಿ, ನೀನ್ ಯಾರು ನೀನು ಅಂತೆಲ್ಲ ಶುರು ಮಾಡ.
ಅವನು ಅರ್ಥ ಆಗೋಯ್ತು ಅವನಿಗೆ ಇನ್ನು ಇವತ್ತು ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಏನ ಆರಾಮ್ಸೆ ಇವತ್ತು ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಇದ್ದು ಅವನು ಕಂಪನಿಯಲ್ಲಿ ಎಲ್ಲರೂ ಹೇಳ್ಕೊಂಡ್ಬಂದಾನೆ. ಅವತ್ತು ರಾತ್ರಿ ನಾನು ಸ್ವಾಮೀಜಿ ಹತ್ರ ಮಾತಾಡದಿದ್ದರೆ ನಾನು ನಿಮ್ಮ ಮುಂದೆ ಇರ್ತಿರ್ಲಿಲ್ಲ ಅಂತ ಅನ್ನಲ್ಲ. ಏನಿರ್ಬೋದು ವೀಕ್ನೆಸ್. ಅದಕ್ಕೆ ಸ್ವಾಮಿ ನನ್ನ ವೀಕ್ನೆಸ್ ಇಸ್ ದಿ ಡೆತ್. ವೀಕ್ನೆಸ್ ಇಸ್ ದಿ ಡೆತ್. ನಾನು ಆಸ್ಪತ್ರೆ ಕೂತಿರ್ತೇನೆ, ಹಿಂಗೆ ಇಟ್ಕೊಂಡು ಅವ್ರು ಬರ್ತಿರ್ತಾರೆ. ಏಮಾಯಿಂದ ನೊಬ್ಲು ಅಂತಾರೆ. ಅಯ್ಯೋ ನಿಂತಾರೆ ಸ್ವಾಮಿ ఇంటి దూరం వచ్చిందాను ఏం చేయాలా స్వామి వద్దు స్వామి వద్దు ಅಂತೇಳಿ ಆ ಪರ್ಸನ್ ಭದ್ರಾಗಿ ಇಟ್ಕೊಂಡಿರ್ತಾರೆ. ವತ್ತು ಅಂದ್ರೆ ಕೊಟ್ಬಿಡ್ಬೇಕಲ್ವ ಪರ್ಸನ್ಗೆ. ನಮ್ಗೆ ಗೊತ್ತಿವೆಲ್ಲ. ఊరు చూడమ్మా అంత సరిపోతుంది. డాక్టర్ గారు అక్కడ మందిస్తారు. ఏమైనా ఊరికే పో, నట్టుకు పో, ఏమి ఇట్లా పోతావు అని. అవునా లేదా ಪೋ ಮಂದಿಸ್ತಾರೆ ಪೋ. ನಾನೇ ನೋಡಿದ್ದೀನಿ ಬರುವಾಗ ಸ್ವಾಮಿ ವಸ್ತಾರ ಸ್ವಾಮಿ ಅಂತ. ಸೊ ಮಾತು ಸ್ವಾಮಿ ವಿವೇಕಾನಂದದ್ದು ಆ ಥರದ ವಿಚಾರ ಶ್ರೀರಾಮಕೃಷ್ಣ ಹತ್ರ ಬಂದವರಿಗೆಲ್ಲ ಅವ್ರು ಅದನ್ನೇ ಹೇಳ್ತಾ ಇದ್ರು. ಏನಾಗಲ್ಲ. ಆಮೇಲೆ ಕೆಲವ್ರಿಗೆ ಏನು ಹೇಳ್ತಾರೆ ಶ್ರೀರಾಮಕೃಷ್ಣ, ಹೌದಾ ಅಯ್ಯೋ ಸಂಸಾರದಲ್ಲಿ ದುಃಖ ಇದೆಪ್ಪ, ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. ಶ್ರೀರಾಮಕೃಷ್ಣ ಸ್ಪೆಷಾಲಿಟಿ ಅದು. ಬಾ ನೀ ಈ ಪೂಜೆ ಮಾಡು, ಇಲ್ಲೊಂದು ಇಷ್ಟು, ಅಲ್ಲಿ ಪೂಜೆ ಮಾಡಿ, ನೀನು ಅಲ್ಲೊಂದು ಇಷ್ಟು ಅಂತ ಹೇಳ್ತಿರ್ಲಿಲ್ಲ. ನಿನಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಬಿಡು. ಐ ವಿಲ್ ಪ್ರೇ ಫಾರ್ ಯು. ಬಕುಲ್ಮಾ ಗಿವ್ ಮಿ ದಿ ಪವರ್ ಆಫ್ ಅಟಾರ್ನಿ. ಐ ವಿಲ್ ಪ್ರೇ ಫಾರ್ ಯು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಇದು ಮೂರನೇದು. Fourth, his joyful face, humor and spiritual power could immediately uplift even those who are depressed and could fill them with bliss. ಯಾರು ಉದಾಹರಣೆ ಅದಕ್ಕೆ? ಮಾಸ್ಟರ್ ಮಹಾಶಯನೇ ಉದಾಹರಣೆ. ಶ್ರೀರಾಮಕೃಷ್ಣ ಮಾಸ್ಟರ್ ಮಹಾಶಯ ಬಂದಾಗ ಭಕ್ತನಾಗಿ ಹಣ್ಣು ಹೂವೆಲ್ಲ ತಂದು ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲ. ಅವನು ಹಿಂದಿನ ದಿವಸ ರಾತ್ರಿ ಸೂಸೈಡ್ ಮಾಡ್ಕೋಬೇಕು ಅಂತೇಳಿ ಪ್ರಯತ್ನ ಪಟ್ಟ. ಅವನ ಹೆಂಡತಿನ ಕರ್ಕೊಂಡು ಮನೆಯಲ್ಲಿ ದಾಯಾದಿಗಳು ಬೇರೆ ಗಲಾಟೆ ಇವೆಲ್ಲ ಬೇಜಾರಾಗೋಯ್ತು ಅವನಿಗೆ. ಬೇಡ ಬೇಡ ಈ ಜೀವನ ಅಂದ್ಬಿಟ್ಟು ಅವನ ಹೆಂಡತಿನೂ ಕರ್ಕೊಂಡು ನಡಿ ಹೋಗೋಣ ಅಂತ ಹೇಳಿ ಆ ರಾತ್ರಿನಲ್ಲಿ, ಈಗ ನೀವು ಆಟೋ ತಗೋತಿರಲ್ಲ ಹಂಗೆ ಕುದುರೆ ಗಾಡಿನ ಒಂದು ಬಾಡಿಗೆ ತಗೊಂಡ. ಅವನ ಫ್ರೆಂಡ್ ಸಿಧು, ಅವನ ದೂರದ ರಿಲೇಟಿವ್ ನೆಂಟ ಸಿಧುವಿನ ಮನೆಗೆ ಹೋಗೋಣ ವರಾಹನಗರದಲ್ಲಿ. ವರಾಹನಗರ ಜಯನಗರದಿಂದ ರಾಜಾಜಿನಗರಕ್ಕೆ ಬಂದಂಗೆ ಹೋಗೋಣ ಅಂತೇಳಿ ಹತ್ತಿದ ಗಾಡಿ. ಆ ಗಾಡಿ ಹತ್ತಿರ ಬರ್ತಾ ಇದ್ದಾನೆ, ಇದಕ್ಕಿರಿಗೆ ಗಾಡಿ ಚಕ್ರ ಕಿತ್ಕೊಂಡು ಮತ್ತೆ ಇಳಿದ. ಅಯ್ಯಯ್ಯೋ ಇದೇನಪ್ಪ ಚಕ್ರ ಕಿತ್ಕೊಂಡೋಯ್ತು. ಹೌದು ಚಕ್ರ ಕಿತ್ತು, ಏನೋ ಪ್ರಾಬ್ಲಮ್ ಆಯ್ತು. ಮತ್ತೆ ಹೆಂಗ ನಡ್ಕೊಂಡು ಅವ್ರ ಮನೆ ಬಾಗಿಲು ತಟ್ತಾನೆ. ಕೆಲವು ಸರಿ ನಿಮಗೆ ಬಾಗಿಲು ತೆಗೆದಾಗ ವೆಲ್ಕಮ್ ಗೊತ್ತಾಗತ್ತೆ ಹೆಂಗೆ ಅಂತ. ಅದ್ ನಾನೇನು ಹೇಳಲ್ಲ, ಹೇಳು ಅಂದ್ರೆ ಒಂಚೂರು ಹೇಳ್ತೀನಿ. ಬಾಗಿಲು ತೆಗೆದಾಗ ಅಲ್ಲಿ ಬಂದಿರೋನು ನಿಮ್ಗೇನಾದ್ರೂ ಬೇಡ ಅಂದಾಗ, ಏನು ಇಷ್ಟು ಬಂದ್ಬಿಟ್ರಾ, ಬೆಳಗ್ಗೆ ಬರ್ಬೋದಾಯ್ತಲ್ವಾ, ಎಷ್ಟು ದಿವಸ ಇರ್ತೀರಾ, ಅವ್ನು ಇನ್ನು ಒಳಗೆ ಬಂದಿರ ಪಾಪ, ಎಷ್ಟು ದಿವಸ ಇರ್ತೀರಾ, ಒಬ್ಬರೇ ಬಂದ್ರ, ಅಯ್ಯೋ ಪಾಪ ಅಲ್ಲ ನೀವು ಬೆಳಗ್ಗೆ ಬರ್ತೀರಾ ಅಂತ ಅನ್ಕೊಂಡಿದ್ದೆ, ಹೋಗ್ಲಿ ಬನ್ನಿ ಅದು ಬೇರೆ ಡಿಸ್ಕೌಂಟ್. ಇವು ಬಾಗಿಲು ತೆಗೆದು ನೋಡ್ತಾನೆ, ಇಬ್ರು ಬಂದು ನಿಂತಿದ್ದಾರೆ. ಒಳಗೆ ಕೂರಿಸ್ಕೊಡ್ತಾನೆ ಸಿದ್ದು. ಬಾ ಏನಪ್ಪ ಯಾಕೋ ಬೇಜಾರಾಗ್ಬಿಟ್ಟು, ಬೇಡ ಈ ಜೀವನ, ಬೆಳಗ್ಗೆ ಮಾತಾಡೋಣ, ಮಲ್ಕೋ ಬಾ ಅಂತೇಳಿ ಮಲಗಿಸಿ ಬೆಳಗ್ಗೆ ಮಾತಾಡಿ ಅವನ ಮನಸ್ಸಿನಲ್ಲಿ ಏನಂತ ತಿಳ್ಕೊಂಡು ಕೆಲಸ ಮಾಡಿ. ಸಾಯಂಕಾಲ ಆಗ್ತಾ ಇತ್ತು ಅವತ್ತು 1882 ಭಾನುವಾರ, ಡಿಸೆಂಬರ್ ತಿಂಗಳು ಭಾನುವಾರ. ಬಾ ಸಾಯಂಕಾಲ ಬೇಜಾರಾಗಿದೆ, ಇಲ್ಲಿ ಕಾಳಿಕಾ ಮಂದಿರ ಇದೆ, ದಕ್ಷಿಣೇಶ್ವರದ ಕಾಳಿ ದೇವಸ್ಥಾನ, ಹೋಗಿ ಬರೋಣ. ಅವನು ರಾಮಕೃಷ್ಣ ಅಂತ ಹೇಳಿಲ್ಲ, ಅವನು ಬೇರೆ ಏನು ಗಂಗಾ ತೀರದಲ್ಲಿ ಮಂದಿರ ಇದೆ, ಸುತ್ತಾಡ್ಕೊ, ಅಲ್ಲೊಂದು ಬಾಗಾನ ಅಂದರೆ ತೋಟ ಇದೆ, ಪಾರ್ಕ್ ಇದೆ, ಸುತ್ತಾಡ್ಕೊಂಡ್ಬರೋಣ ಬಾ ಅಂತ ಕರ್ಕೊಂಡ್ಬರ್ತಾರೆ. ಯೋಚನೆ ಮಾಡಿ, ಮಾಸ್ಟರ್ ಮಹಾಶಯ ಹೇಗಿದ್ದ, ಪ್ರಾಣ ಕಳ್ಕೋಬೇಕು, ಬೇಡ ಈ ಜೀವನ ಅಂತ ಪ್ಲಾನ್ ಮಾಡ್ಕೊಂಡಿದ್ದ.
ಜೊತೆಗೆ ಚಕ್ರ ಬೇರೆ ಕಿತ್ಕೊಂಡು ಹೋಯ್ತಿಲ್ಲ ಗಾಡಿ. ಮತ್ತೆ ವೆಲ್ಕಮ್ ಹೀಗಿತ್ತು. ಯಾಕಪ್ಪ ಈ ಜೀವನ ಅಂತ ಕರ್ಕೊಂಡು ಬಂದಾಗ ಶ್ರೀರಾಮಕೃಷ್ಣ ಪರಮಹಂಸರು ಅಲ್ಲಿ ಶ್ರೀರಾಮಕೃಷ್ಣ ಅಂತ ಇದ್ದಾರೆ, ಬೇಕಾದ್ರೆ ನೋಡ್ಕೊಂಡು ಹೋಗೋಣ ಹೆಂಗಿರು ಬಂದಿದ್ದೀರಲ್ಲ ಅಂತ ಶುರುವಾಗಿತ್ತು. ನಿಮ್ಗೆ ಆಶ್ಚರ್ಯ ಆಗ್ತದೆ, ಶುರುವಾಗಿದ್ದು ಹೀಗೆ. ಆಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲಿ ಶ್ರೀರಾಮಕೃಷ್ಣ ಅಂತ ಒಬ್ಬರಿದ್ದಾರೆ ಸಾಧುಗಳು. ಆದರೆ ನೀನು ಅನ್ಕೊಂಡಿರೋ ಥರ ಸನ್ಯಾಸಿ ಬಟ್ಟೆ ಹಾಕೊಂಡು ಆ ಥರ ಇಲ್ಲ, ಬಹಳ ಸರಳವಾಗಿದ್ದಾರೆ. ಅವ್ರ ಮಾತು ಮಾತ್ರ ಅದ್ಭುತವಾಗಿದೆ. ಎಂಥ ನೋವಿಂದ ಬಂದಿರೋ ಮನುಷ್ಯರಿಗೂ ಧೈರ್ಯ ಬರುತ್ತೆ ಅಂತ ಇದು ಇಂಟ್ರೊಡಕ್ಷನ್ ಕೊಟ್ಟಿರ್ತಾನೆ. ಶ್ರೀರಾಮಕೃಷ್ಣ ಬಂದು ಒಳಗಡೆ ಇರ್ತಾರೆ. ಬೃಂದೆ ಮೇಡ್ ಸರ್ವೆಂಟ್ ಅವಳು ಈ ಬೆಂಗಾಲಲ್ಲಿ ಅಂದರೆ ಪಶ್ಚಿಮ ಬಂಗಾಳದಲ್ಲೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಸಾಯಂಕಾಲ ಹೊತ್ತು ದೇವರಿಗೆಲ್ಲ ದೀಪ ಹಚ್ಚಿ ಸಾಂಬ್ರಾಣಿ ಹೊಗೆ ಹಾಕ್ತಾರೆ. ಯಾಕೆ ಹಾಕ್ತಾರೆ? 2 ಥರ ಇದೆ. ಈಗ ನಿಂದಿದೆಯಲ್ಲ ಆ ಔಟು ಈ ಔಟು ಅದೆಲ್ಲ ಇಲ್ಲ. ಅದು ಸಾಂಬ್ರಾಣಿ ಅಂದ್ರೆ ಒರಿಜಿನಲ್ ಸಾಂಬ್ರಾಣಿ. ಅದನ್ನು ಹಾಕಿದ್ರೆ ದೇಹಕ್ಕೆ ಮನಸ್ಸಿಗೆ ಆಹ್ಲಾದಕರವಾಗುತ್ತೆ, ಜೊತೆಯಲ್ಲಿ ಪರಿಸರ ಪರಿಶುದ್ಧವಾಗುತ್ತೆ, ಯಾವುದೇ ಕೀಟಗಳು ಬರೋದಿಲ್ಲ. ಅದನ್ನ ನಾವೆಲ್ಲ ಬೇಲೂರು ಮಠದಲ್ಲಿ ನಾವಿರುವಾಗ 2 ವರ್ಷ ಟ್ರೈನಿಂಗ್ ಇರುವಾಗ ನಮಗೆಲ್ಲ ಒಂದೊಂದು ಕೆಲಸ. ಪ್ರತಿ ದಿವಸ ಸಾಯಂಕಾಲದ ಹೊತ್ತು ಎಲ್ಲರೂ ಹೋಗ್ಬಿಟ್ಟು ಹಾಕ್ಬಿಟ್ಟು ಬರ್ತಾ ಇದ್ದಾರೆ. ಧೂಪ ಅಂತ ಹೇಳ್ತೀವಿ ನಾವು. ಸುಳ್ಳು ಹಾಕ್ತಿರ್ತಾರೆ. ಇವನು ಸ್ವಲ್ಪ ಕಾಲೇಜಲ್ಲಿ ಮತ್ತೆ ಮಾರ್ಟಿನ್ ಸ್ಕೂಲಲ್ಲಿ ಇದ್ದ. ಇವನು ಮಾರ್ಟಿನ್ ಸ್ಕೂಲಲ್ಲಿ ಟೀಚರ್ ಆಗಿದ್ದ. ಒಳಗಡೆ ಹೆಂಗೆ ನುಗ್ಗೋದು? ಅದಕ್ಕೆ ಏನಮ್ಮ ಒಳಗೆ ಬರ್ಬೋದಾ? ಅಲ್ಲ, ಅವ್ರ ಗುರುಗಳು ಏನೋ ಸಂಧ್ಯಾ ವಂದನೆ ಏನೋ ಪೂಜೆ ಗೀಜೆ ಮಾಡ್ತಿದ್ದಾರ, ಒಳಗೆ ಬರ್ಬೋದಾ ಅಂತ ಕೇಳ್ತಾರೆ. ಮೊದಲನೇ ಪ್ರಶ್ನೆ. ಮುಂದೆ ಹೇಳ್ತಾಳೆ ಮೇಡ್ ಸರ್ವೆಂಟ್ ಅವಳು ಹೇಳ್ತಾಳೆ, ಏನು ಹಾಗೇನಿಲ್ಲ ಗುರುಗಳು, ಆರಾಮಾಗಿ ಬನ್ನಿ, ಪರವಾಗಿಲ್ಲ, ಕೂತ್ಕೊಳ್ಳಿ ಅಂತ. ಸುಮ್ಮನಿರ್ಬಾರ್ದ ಇವರಿಬ್ರು? ಅಲ್ಲಮ್ಮ, ಎಲ್ಲರೂ ಹೇಳ್ತಾರೆ ಇವರೇನೋ ವೇದ ಶಾಸ್ತ್ರಗಳೆಲ್ಲ ಓದಿದಾರಂತಲ್ಲ. ಏನಮ್ಮ ಇವರೇನೋ ಓದಿದಾರ? ವೇದ ಶಾಸ್ತ್ರಗಳು ಓದಿದ್ದು ಇದೆಲ್ಲ ಗೊತ್ತಾ ಇವ್ರಿಗೆ ಅಂತ. ಕೆಲಸದವಳು ಅವಳು. ನಿಮ್ಗೆ ಇದು ಆಶ್ಚರ್ಯವಾಗ್ತದೆ. ಅವ್ರು ಹೇಳ್ತಾಳೆ, ಏನಿಲ್ಲಪ್ಪ, ಆತ ಏನು ಮಾತಾಡ್ತಾನೋ ಠಾಕೂರ್ ಕಿ ಬೋಲ್ಚೆ ಒಟ್ಟ ಶಾಸ್ತ್ರ ಹೋಗ್ಬೇಕು, ಶಾಸ್ತ್ರ ಹೋಗ್ಬೇಕು. ಅವ್ರು ಏನು ಮಾತಾಡಿದ್ರು ಅದೇ ಶಾಸ್ತ್ರ ಹೋಗ್ಬಿಡುತ್ತೆ ಅಂತ ಕೆಲಸದವಳು ಹೇಳ್ತಾ ಇದ್ದಾರೆ. ಇವ್ರಿಬ್ರಿಗೆ ಆಶ್ಚರ್ಯ, ಮಾಸ್ಟರ್ ಆಶ್ಚರ್ಯ. ಓದಿಲ್ಲ ಅಂತಾರೆ, ಮಾತಾಡಿದ್ರೆ ಶಾಸ್ತ್ರ ಹೋಗುತ್ತೆ. ಇದೇನಪ್ಪ ಹೀಗಿದೆ ಅಂತ ಆವಾಗ ಶುರು ಆಗುತ್ತೆ. ಅಲ್ಲಿ ಶ್ರೀರಾಮಕೃಷ್ಣ ಸ್ಪೆಷಾಲಿಟಿ. ಶ್ರೀರಾಮಕೃಷ್ಣ ನೋಡಿದ್ರು, ಓಹೋ ಯಾವ ಬಗ್ಗೆ ಕೂತ್ಕೋ, ನೀನು ಯಾರು? ನಿನ್ನ ಹೆಸರು ಮಹೇಂದ್ರನಾಥ್. ಆಯ್ತಾಯ್ತು, ಇವ್ರು ನಿನ್ನ ನೆಂಟನ, ಒಳ್ಳೇದಾಯ್ತು ನೀ ಬಂದಿದ್ದು ಅಂತ ಮಾತಾಡ್ತಾರೆ. ಇವ್ರಿಗೆ ಅಷ್ಟು ಇಷ್ಟವಾಗ್ಬಿಡುತ್ತೆ ಶ್ರೀರಾಮಕೃಷ್ಣ ಹತ್ರ ಮಾತನಾಡಿ. ಏನು ಮಾತಾಡ್ತಾರೆ ಇವರು? ಅಲ್ಲ, ನಮ್ಗೆ ನೊಂದು ಬೆಂದು ಬಸವಳೆದು ಬಂದರೆ ಈ ಮನುಷ್ಯನ ಮಾತು ನೋಡಿ ನನಗೆ ಎಲ್ಲ ಮಂತ್ರಮುಗ್ಧನಾಗ್ಬಿಟ್ಟಿದ್ದೀನಿ. ಯಾವಾಗ ಮತ್ತೆ ವಾಪಸ್ ಬರಬೇಕು ಇವ್ರ ಹತ್ರ? ನೋಡಿ, ಅವ್ರು ಪ್ರಾಣ ಕಳ್ಕೋಬೇಕು, ಸೂಸೈಡ್ ಮಾಡ್ಕೋಬೇಕು ಅಂತಿದ್ದಲ್ಲ, ಈಗ ವಾಪಸ್ ಯಾವಾಗ ಇವ್ರ ಹತ್ರ ಬರ್ತೀನಿ ಅಂತ ಅವ್ರ ಮನಸ್ಸು ಬರುತ್ತೆ. ಅದಕ್ಕೆ ಅವ್ನು ಬರೀತಾನೆ, ಹೇಳ್ತಾನೆ, ಈವನ್ ದೋಸ್ ಹೂ ಆರ್ ಡಿಪ್ರೆಸ್ಡ್ ಅಂಡ್ ಕುಡ್ ಫಿಲ್ ದೆಮ್ ವಿತ್ ಬ್ಲಿಸ್. ಅನೇಕ ಗುರುಗಳಿಗೆ ಆ ಶಕ್ತಿ ಇತ್ತು, ಅವ್ರ ಹತ್ರ ಮಾತಾಡಿದಾಗ ಆ ಶಕ್ತಿ ಇತ್ತು. ಯಾರ ಹತ್ರ ಮಾತಾಡಪ್ಪ, ಎಷ್ಟು ಅವ್ರ ಮಾತಲ್ಲಿ ಎಷ್ಟು ಧೈರ್ಯ ತುಂಬ್ರಪ್ಪ, ವೆರಿ ಗುಡ್, ಹೋಗಿ ಬರೋಣ. ಇದು ಶ್ರೀರಾಮಕೃಷ್ಣ. ಕೊನೆಯೇನು ಹೇಳ್ತಾರೆ, 5th ಏನು ವಿಶೇಷತೆ ಶ್ರೀರಾಮಕೃಷ್ಣ ಅಂದರೆ, ಹಿಸ್ ಸಿಂಗಿಂಗ್, ಡ್ಯಾನ್ಸಿಂಗ್ ಅಂಡ್ ಸಮಾಧಿ ವರ್ ಕ್ಯಾಪ್ಟಿವೇಟಿಂಗ್, ಆಕರ್ಷಣೆ. ಅಲ್ಲ, ಈಗ ತಮಾಷೆ ಮಾಡ್ತಿದ್ದೆ ಈ ಮನುಷ್ಯ, ಸಮಾಧಿ ಬಿಟ್ಟ ಸಮಾಧಿಲಿದ್ದಾರೆ. ಶ್ರೀರಾಮಕೃಷ್ಣ ಸಮಾಧಿ ಹೇಳ ಬರ್ತಿರ್ಲಿಲ್ಲ, ಹಾಗೆ ಬಂದ್ಬಿಡ್ತಾರೆ. ಅಲ್ಲಿ ಆಪ್ತರ್ ಕ್ಲೋನಿ ಮೆಮೋರಿಯಲ್ ಅಲ್ಲಿ ಹೋಗಿದ್ದಾರೆ, ಎಲ್ಲರನ್ನ ಕರ್ಕೊಂಡು. ಅದ್ಯಾರು ಹುಡುಗರಲ್ಲಿ ಆಟ ಆಡ್ತಿರ್ತಾರೆ, ಇವ್ರು ಮೈದಾನ ಅಲ್ವಾ, ನಡ್ಕೊಂಡು ಹೋಗ್ತಿರ್ತಾರೆ. ಶ್ರೀರಾಮಕೃಷ್ಣ ಹೋಗ್ತಾರೆ ನಡ್ಕೊಂಡು, ಈಗ ನೋಡ್ಕೊಂಡು ಹೋಗ್ತಿರ್ತಾರೆ. ಅಲ್ಲೊಂದು ಮರದ ಹತ್ರ ಒಬ್ಬ ಇಂಗ್ಲಿಷ್ ಹುಡುಗ, ಗೊತ್ತಲ್ಲ ಇಂಗ್ಲಿಷ್ ಕಣ್ಣು, ಬೆಳ್ಳ ಕಣ್ಣು, ಇಂಗ್ಲಿಷ್ ಹುಡುಗ ನಿಂತ್ಕೊಂಡು ಈ ತ್ರಿಭಂಗಿ ನಿಂತಿರ್ತಾನೆ, ಮರಕ್ಕೆ ಹೊರಕೊಟ್ಟು. ಅವನು ನೋಡ್ಬಿಟ್ಟು ಶ್ರೀರಾಮಕೃಷ್ಣ ಸಮಾಧಿ ಬಿಟ್ಟು, ಏನು ಕೃಷ್ಣ ನೆನೆಸ್ಬಿಟ್ಟು ತ್ರಿಭಂಗಿ ನಿಂತಿದ್ದಾರೆ. ಸಾಕ್ಷಾತ್ ಕೃಷ್ಣ ಬಂದ್ರು ನಮ್ಗೆ ಏನಾಗಲ್ಲ. ಎಷ್ಟು ಗಟ್ಟಿ ಇದೆ ನೋಡಿ ನಾವು, ಏನಾಗಲ್ಲ. ಸಾಕ್ಷಾತ್ ಕೃಷ್ಣ ಬಂದು ಕೊಳಲು ಊದ್ತಾ ಪೀತಾಂಬರ ಹಾಕೊಂಡು ಬಂದ್ರೆ ಎಲ್ಲ ಬಂದ್ರೆ ಉಮಾ ಗೋಲ್ಡ ಒರಿಜಿನಲ್ ಗೋಲ್ಡ್ ಅಂತ ಒಳಗೆ ಹೋಗ್ತೀವಿ. ಅಂದ್ರೆ ಎಂಥ ಮನಸ್ಸು.
ಮೆಟೀರಿಯಲಿಸ್ಟಿಕ್ ಮನಸ್ಸು. ಇನ್ನೊಂದ್ಸಲಿ ಅಲಿಗರ್ ಝೂ ಕರ್ಕೊಂಡು ಹೋಗ್ತಾರೆ ಶ್ರೀರಾಮಕೃಷ್ಣನ. ಝೂ ನೋಡ್ಕೊಂಡ್ ಬರೋಣ, ಎಲ್ಲ ಪ್ರಾಣಿಗಳೆಲ್ಲ ನೋಡ್ಕೊಂಡ್ ಬರೋಣ ಅಂತ ಅವರ ಭಕ್ತರೆಲ್ಲ ಕರ್ಕೊಂಡು ಹೋಗ್ತಾರೆ. ಶ್ರೀರಾಮಕೃಷ್ಣ ಖುಷಿ ಮುಗುತ್ತಾರೆ, ಝೂಗೆ ಹೋಗ್ತಾ ಇದ್ದೀನಿ ಅಂತ ಖುಷಿನಲ್ಲಿ ಬರ್ತಾರೆ. ಎಂಟ್ರೆನ್ಸ್ ಝೂ ಒಳಗಡೆ ಹೋಗ್ತಾರೆ. ಮೊದಲನೇ ಬೋನೆ ಸಿಂಹದ್ದು. ಎಲ್ಲರೂ ಸಿಂಹ ಓ ಹೇಗಿದೆ ಸಿಂಹದ ಕೇಶ ನೋಡಿಗಿದೆ, ಹೇಗಿದೆ ನೋಡು ಸಿಂಹ ಅಂತ ಈಗ ನೋಡ್ತಾರೆ ಶ್ರೀರಾಮಕೃಷ್ಣ ಸಮಾಧಿಗಳು. ಯಾಕೆ? ಸಿಂಹವಾಹಿನಿ ನಾನು ನೆನೆಸ್ಕೊಂಡ್ಬಿಡ್ತಾರೆ. ಅಮ್ಮ ಜಗನ್ಮಾತೆ ನೀನು ವಾಹನ ನೋಡ್ತಾ ಇದ್ದೀನಿ, ಮಾ 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 ಮುಗೀತು ಅವ್ರದ್ದು. ಏನೋ ಟ್ರಿಪ್ ವಾಪಸ್ ಕರ್ಕೊಂಡ್ ಬಂದಿದ್ದಾಯ್ತು. ಇಳಿಸಕ್ಕೆ ಆಗ್ಲಿಲ್ಲ ಅವ್ರಿಗೆ. ಲ್ಯಾಂಡಿಂಗ್ ಪ್ರಾಬ್ಲಮ್ ಅವ್ರಿಗೆ, ನಮ್ಗೆ ಟೇಕ್ ಆಫ್ ಪ್ರಾಬ್ಲಮ್. ಏನ್ ಹೇಳ್ತಾರೆ ಶ್ರೀರಾಮಕೃಷ್ಣ ಅಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ. ಸಮಾಧಿ ಹೊರಗಡೆ ಹೋಗ್ತಿರ್ತಾರೆ, ಅಲ್ಲಿ ಇಸ್ಕಾನ್ ಈ ಕೃಷ್ಣನ ಹಾಡು ಹಾಡ್ತಿರ್ತಾರೆ. ಯಾರು? ಗೌರಾಂಗ ಮಹಾಪ್ರಭುವಿನ ಹಾಡುಗಳು ಹಾಡ್ತಾ ಇರ್ತಾರೆ. ಶ್ರೀರಾಮಕೃಷ್ಣ ಹಾಡನ್ನು ಕೇಳ್ತಾ ಸಮಾಧಿ. ಅದು ಶ್ರೀರಾಮಕೃಷ್ಣರ ವೈಶಿಷ್ಟ್ಯತೆ. 5 ವೈಶಿಷ್ಟ್ಯತೆನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇವತ್ತು. ಶ್ರೀರಾಮಕೃಷ್ಣರ ಸಮಗ್ರ ಜೀವನದ 5 ಸಾರಾಂಶವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದಕ್ಕೆ ಶ್ರೀರಾಮಕೃಷ್ಣಗೆ ಏನ್ ಹೇಳ್ತೀವಿ? ಪರಮಗುರು ಸಿದ್ಧಯೋಗಿ ಅಂತ ಕರಿತೀವಿ, ಅವತಾರ ವರಿಷ್ಠರು ಅಂತ ಕರಿತೀವಿ. ಯಾಕೆಂದ್ರೆ ಈ 5 ಗುಣ ಅವರಲ್ಲಿದೆ. ಮನ್ಮುಖ್ ಆಕ್ರೋ, ಸತ್ಯತೆ. ಅವ್ರು ಹೇಳ್ತಾರೆ ಕಲಿಯುವುದಕ್ಕೆ ಸತ್ಯವನ್ನ ನುಡಿಯುವುದೇ ಒಂದು ಸಾಧನೆ. ನಮ್ದೇನಾದ್ರು ನಮ್ಮ ಸೊಂಟಕ್ಕೋ ಅಥವಾ ತೋಳ್ಗೋ ಅಥವಾ ಕೈಗೋ ಒಂದು ಡಿವೈಸ್ ಹಾಕ್ಬಿಟ್ಟು ಎಷ್ಟು ಸರಿ ಸುಳ್ಳು ಹೇಳಿದಾಗ ಪೀ ಪೀ ಪೀಪ್ ಅಂತಿರ್ಬೇಕು. ಅದು ಓಲ್ಡೇ ಪೀಪ್ ಅಂತ ಇರುತ್ತೆ. ಯಾಕೆ ನಿಜ ಹೇಳೋದಿಲ್ಲ. ಸುಳ್ಳು ಹೇಳೋದು ಅಂದ್ರೆ ಸ್ವಾಮೀಜಿ ಇಷ್ಟು ಕೋಪ ಮಾಡ್ಕೊಂಡ್ಬಿಡ್ತಾರೆ. ಏನು ಬರ್ತೀನಿ ಅಂದ್ರೆ ಬರಲ್ಲ ಅಷ್ಟು ಕೇಳಿದ್ದೀನಿ. చాలా తింటారు స్వామీజీ. చెప్పింటాను తీసుకొని సార్ చెప్పింటే లేదు ఏం చేయాలి ಆಯ್ತು ಅಂತೆ ನೋಡಿ ಇಷ್ಟು ಸರಳ ತಗೋತಾರೆ. ಅದು ನೀನು ಹೇಳ್ತೀಯಲ್ಲ ಆ ಹೂವೆಲ್ಲ ತಗೊಂಡ್ಬರ್ತೀರಿ ಕರೆಕ್ಟಾಗಿ ಈ ಟೈಮ್ ಬರ್ತೀರಿ ಆಗಲಿಲ್ಲ ಆದರೆ ಆ ಥರ ಹೇಳ್ತೀವಿ. ಶ್ರೀರಾಮಕೃಷ್ಣ ಸತ್ಯವನ್ನ ನುಡಿಯೋದು. ಸತ್ಯಂ ವದ ಧರ್ಮಂ ಚರ. ಗೃಹಸ್ಥ ಮುಖ್ಯವಾಗಿ ಆ ಸತ್ಯತೆಯ ಆ ಅಚ್ಚುಕಟ್ಟಲ್ಲಿರಬೇಕು. ಇದು ಬಹಳ ಕಷ್ಟ, ಆದರೆ ಜೀವನದ ಗುರಿಯದಾಗಿರಬೇಕು ಸತ್ಯ. ಶ್ರೀರಾಮಕೃಷ್ಣರ ಇನ್ನೊಂದು ಇದು ಬಹಳ ಸರಳ ವ್ಯಕ್ತಿ. ವಿದ್ಯಾಸಾಗರ ಮನೆಗೆ ಹೋಗ್ತಿರ್ತಾರೆ. ಮಾಸ್ಟರ್ ಅವನು ತುಂಬ ಓದಿದ್ದಾನಲ್ವಾ ವಿದ್ಯಾಸಾಗರ. ಅಲ್ಲ ಅವನು ಬಹಳ ಸ್ಕೂಲ್ ಜಗತ್ತು ನಡೆಸ್ತಾ ಇದ್ದಾನಲ್ವಾ. ಅವನು ಈ ಇದರಲ್ಲಿ ಬಹಳ ಫೇಮಸ್ ಅಲ್ವಾ. ಅವನು ಹೆಣ್ಮಕ್ಳಿಗೆಲ್ಲ ವಿದ್ಯಾಭ್ಯಾಸ ಕೊಡೋದು, ಯಾವ್ದಾವ್ದು ಸ್ಕೂಲ್ಗಳೆಲ್ಲ ತೆಗೆದಿದ್ದಾನೆ, ತುಂಬಾ ದೊಡ್ಡ ಹೆಸರು ಮಾಡಿದ್ದಾನೆ. ಹೌದು, ನಾನು ಇದೇನು ಸರಿ ಇಲ್ಲ ನೋಡಿ, ಕಾಲರ್ ಹತ್ರ ಇದು ಗುಂಡಿ ಎಲ್ಲ ಸರಿಯಾಗಿ ಇದೆಲ್ಲ ಬಿಚ್ಚೋಗ್ತಾ ಇದೆ, ಸರಿಯಾಗಿದೆ ಪರವಾಗಿಲ್ಲ ನೋಡಿ ಏನು ಅನ್ಕೊಳ್ತಾನ ಅಂತ ಕೇಳ್ತಾರೆ. ಅಷ್ಟು ಸಿಂಪಲ್ ಶ್ರೀರಾಮಕೃಷ್ಣ. ಸರಳತೆ ಮೂರನೇ. ಇದು 5 ಅಂಶವನ್ನ ಶ್ರೀರಾಮಕೃಷ್ಣ ಬಗ್ಗೆ ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಇವತ್ತಿನ ವಿಶೇಷತೆ ಏನು ಅಂತ ನಿಮ್ಗೆ ಹೇಳಿದೆ. ಸ್ವಾಮಿ ವಿವೇಕಾನಂದರು ದೇಹ ತ್ಯಾಗ ಮಾಡಿ 119 ವರ್ಷ ಆಯ್ತು ಅಂತ ಹೇಳಿದ್ರು. ವಿವೇಕಾನಂದರು ಅಂದ್ರೆ ಯಾರು? ಧೀಮಂತ, ಬುದ್ಧಿವಂತ. ಸ್ಕೂಲ್ನಲ್ಲಿ ಇರುವಾಗ ವಿವೇಕಾನಂದರು ಅಂದ್ರೆ ನರೇಂದ್ರ ಹುಡುಗರಲ್ವಾ ಚೇಷ್ಟೆ ಮಾಡ್ತಿರ್ತಾರೆ, ಮಾತಾಡ್ತಿರ್ತಾರೆ. ಹೇಳು ನಾನು ಏನ್ ಹೇಳ್ತಿದ್ದೆ ಹೇಳು ಅಂತ ಹೇಳ್ತಾರೆ ಟೀಚರ್. ಸರ್ ಮೊದಲಿಂದ ಹೇಳ, ಈಗ ಹೇಳಿದ್ದ ಹೇಳ ಅಂತ. ಸರಿ ಮೊದಲಿಂದ ಹೇಳು. ಆವತ್ತಿನ ಪಾಠ ಅಷ್ಟು ಹೇಳು. ಟೀಚರೇ ಕೂತ್ಕೋಬೇಕಾಗುತ್ತೆ, ಟೇಬಲ್ ಮೇಲೆ ಟೀಚರೇ ನಿಂತ್ಕೋಬೇಕಾಗುತ್ತೆ. ಇಂಥ ಶಿಷ್ಯ ಅಂದ್ರೆ ಬುದ್ಧಿವಂತ. ಹೆಗಲ್, ಶೆಫನವರ್ ಅಂಥ ವೇದಾಂತಗಳನ್ನೆಲ್ಲ ಓದಿರೋ, ಈಸ್ಟರ್ನ್ ವೆಸ್ಟರ್ನ್ ಫಿಲಾಸಫಿ ಓದಿರುವಂತಹ ಸ್ವಾಮಿ ವಿವೇಕಾನಂದರು
ಹೇಗೆ ಶ್ರೀರಾಮಕೃಷ್ಣನ ಆಕರ್ಷಿತರಾದರು ಅನ್ನೋಕ್ಕೆ ಒಂದು ಘಟನೆ ಹೇಳಿ ಇವತ್ತು ನಿಮ್ಮ ಮನದಟ್ಟು ಮಾಡ್ತೀನಿ. ಯಾವ ರೀತಿ ಶ್ರೀರಾಮಕೃಷ್ಣರು ನರೇಂದ್ರನಾಥನ ಅವನ ಆಂತರ್ಯದಲ್ಲಿರುವ ಶಕ್ತಿಯನ್ನ ಅರ್ಥ ಮಾಡ್ಕೊಂಡಿದ್ರು. ಅದಕ್ಕೆ ಶ್ರೀರಾಮಕೃಷ್ಣ ಒಂದ್ ಕಡೆ ಹೇಳ್ತಾರೆ, ಅದು ಬಹಳ ಚೆನ್ನಾಗಿ ಹೇಳ್ತಾರೆ, ನಿಮ್ಗೆ ಗೊತ್ತದು. ಹಳ್ಳಿಗಳ ಕಡೆ ಇನ್ನೂ ಚೆನ್ನಾಗಿ ಗೊತ್ತವ್ರಿಗೆ. ಈ ಹಳ್ಳಿಗಳ ಸಂತೆನಲ್ಲಿ ಅಥವಾ ಜಾತ್ರೆಯಲ್ಲಿ ಈ ಹೋರಿಗಳನ್ನ ತಗೊಳಕ್ ಹೋಗ್ತಾರೆ, ಎತ್ತುಗಳನ್ನ ತಗೊಳಕ್ ಹೋಗ್ತಾರೆ ಪರ್ಚೇಸ್ ಮಾಡಕ್ಕೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಹೆಂಗ್ ಕಟ್ಟಿರ್ತಾರೆ ಆ ಎತ್ತುಗಳು ಹೋರಿಗಳನ್ನ ಅಂದ್ರೆ ಭರ್ಜರಿಯಾಗಿರುತ್ತೆ ಒಂದೊಂದು. ಸೊ ಅವನು ಪರ್ಚೇಸ್ ಮಾಡೋನು ಏನ್ ಮಾಡ್ತಾನೆ, ಎಷ್ಟಯ್ಯ ಇದು ಅಂತ ಕೇಳ್ತಾನೆ, ಇಷ್ಟು ಅಂತ ಹೇಳ್ತಾನೆ. ಆಯ್ತು ಬಿಟ್ಟು ಆ ಹೋರಿನ ಅವನು ಟೆಸ್ಟ್ ಮಾಡೋದು, ಅದ್ರ ಬಾಲದ ಹತ್ರ ಕೈ ಇರ್ತಾನೆ. ಬಾಲ ಹೀಗೆ ಅದು ಇಟ್ರು ಸಾಕು, ಕಿತ್ಕೊಂಡು ಅವನು ಚಚ್ಬಿಡುತ್ತೆ, ಮುಂದೆ ಗುಟ್ರೆ ಹಾಕ್ಬಿಡುತ್ತೆ. ಆಗ ನನಗೆ ಪೂರ್ತಿ ಸತ್ವ ಇದೆ ಇದಕ್ಕೆ, ಇದನ್ನೇ ಪರ್ಚೇಸ್ ಮಾಡ್ತೇನೆ. ಕೆಲವು ಮುಟ್ಟ ತರ್ಕೊಂಡು ಬರಕೊಂಡು ಬಿತ್ಕೊಳ್ತಾರೆ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ವಿವೇಕಾನಂದರು ಈ ಮೊದಲನೇ ಸತ್ವ ಇತ್ತು ಅವರಲ್ಲಿ. ಅದಕ್ಕೆ ತ್ಯಾಗೇನೈಕೆ ಅಮೃತತ್ವ ಮಾನಸು, ನೆಂದ ಅವಲಕ್ಕಿಗಳಿಗಲ್ಲ ಅಮೃತತ್ವ. ಆಶಿಷ್ಟು ದೃಢಿಷ್ಟ ಬಲಿಷ್ಠ ಅಂತ ತಿಳಿಸ್ತಾರೆ ಪದಗಳು ವೇದಾಂತದಲ್ಲಿ. ಹೇಗಿರ್ಬೇಕು ಅವರು, ಒಂದು ನಡೆಯುವ ಗೊತ್ತಾಗುತ್ತೆ, ಏನೇ ಫುಲ್ ಆಫ್ ಕಾನ್ಫಿಡೆನ್ಸ್, ಫುಲ್ ಆಫ್ ಪಾಸಿಟಿವ್ ಥಾಟ್ಸ್. ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್. ಸ್ವಾಮೀಜಿ ಲೇಟ್ ಆಗೋದು ಸ್ವಾಮೀಜಿ, ಇನ್ನು ಟೈಮ್ ಆಗುತ್ತೆ, ಇನ್ನು 6 ಗಂಟೆ ಇದೆ, ಆಗಲ್ಲ ಸ್ವಾಮಿ. ಇಲ್ಲ, ಇವತ್ತು ನಾನು ಡಿಸೈಡ್ ಮಾಡಿದ್ದೀನಿ ಕೆಲಸ ಆಗ್ಬೇಕಂತ, ಹಾಗೇ ಆಗುತ್ತೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಬೈ ಮೈ ವಿಲ್ ಐ ವಿಲ್ ಎಂಪ್ಟಿ ದಿಸ್ ಓಷನ್ ಅಂತ. ನಾನು ಮನಸ್ಸು ಮಾಡಿದ್ರೆ ಈ ಸಮುದ್ರವನ್ನು ಖಾಲಿ ಮಾಡ್ತೀನಿ. ಬೈ ಮೈ ವಿಲ್ ಐ ವಿಲ್ ಕ್ರಬಲ್ ಡೌನ್ ದಿಸ್ ಮೌಂಟನ್ ಅಂತ ಹೇಳ್ತಾರೆ. ಈ ಕಲ್ಲಿನ ಪರ್ವತವನ್ನ ಬೆಟ್ಟವನ್ನ ಚೂರು ಚೂರು ಮಾಡೋ ಶಕ್ತಿ ಇದೆ. ಈಗಿನ ಯುವಕರಿಗೆ ಹೇಳ್ತಿರೋದನ್ನ ತಸಕಂತದ್ದು. ನೋ ಸ್ಟಾಮಿನಾ, ಮೆಂಟಲಿ ಫಿಸಿಕಲಿ ದೇ ಡೋಂಟ್ ಹ್ಯಾವ್ ಕೆಪಾಸಿಟಿ. ನಾವು ಹೇಳ್ತೀವಿ ವಿವೇಕಾನಂದ ಹುಟ್ಟಿದ್ದು ಭಾರತ ದೇಶದಲ್ಲಿ ಇದ್ದೀವಿ ಅಂತ. ಯಾಕೆ ನೆಂದ ಅವಲಕ್ಕಿಗಳಿರ್ತಾರೆ. ಶ್ರೀರಾಮಕೃಷ್ಣ ವಿವೇಕಾನಂದ ನೋಡಿ, ಎಷ್ಟು ದಿವಸ ಆಯ್ತು ನೀ ಬಂದು, ಎಷ್ಟು ದಿವಸ ಕಾಯ್ಬೇಕಾಗಿತ್ತು ನಿನಗೆ. ವಿವೇಕಾನಂದ ನರೇಂದ್ರನಾಥ್, ಇದ್ಯಾಕಪ್ಪ ಯಜಮಾನ್ರು ಹಿಂಗೆ ಮಾತಾಡ್ತಾರೆ, ಹೆಚ್ಚು ಕಡಿಮೆ. ನಾನು ಯಾರು, ನಾನು ವಿಶ್ವನಾಥ್ ದತ್ತನ ಮಗ. ನನಗೆ ಗೊತ್ತು ನೀನು ಯಾರು ಅಂತ. ಸಪ್ತ ಋಷಿ ಭುವನ ಮಂಡಲದಿಂದ ಬಂದ ಋಷಿ ನೀನು. ಸ್ವಾಮಿ ಋಷಿ ಅಲ್ಲ ನಾನು, ವಿಶ್ವನಾಥ್ ದತ್ತ ಅಂತಿದ್ದಾರೆ, ಅವ್ರ ಮಗ ನಾನು, ಲಾಯರ್ ಅವರು. ಅದು ಬಿಡು, ಗೊತ್ತು ನನಗೆ, ಆದರೆ ನೀನು ಯಾರು ನನಗೆ ಗೊತ್ತು. ಅಂಥ ವಿವೇಕಾನಂದರು. ನರೇಂದ್ರನಾಥ್ ಇವತ್ತು 119 ವರ್ಷ ಆಯ್ತು ಅವರು ದೇಹ ತ್ಯಾಗ ಮಾಡಿ. ಇವತ್ತು ಜುಲೈ 4, 1902 ಅದಕ್ಕೆ ಜ್ಞಾಪಕ ಬರ್ತಿತ್ತು ಅಂತ ಹೇಳ್ಬಿಟ್ಟೆ. ಆರಂಭದಿಂದ ಹಾಡುಗಳು ವಿವೇಕಾನಂದ ಮೇಲೆ ಹಾಡು. ನರೇಂದ್ರನು ನೇರ ಮಾತಿನವನು, ಧೈರ್ಯಶಾಲಿ. ಉದಾಹರಣೆ ಕೊಡ್ತೇನೆ. ಅವು ಹುಡುಗರೆಲ್ಲ ಮರಕೋತಿ ಆಟ ಎಲ್ಲ ಆಡೋರಲ್ಲಿ, ಅವ್ರ ಮನೆ ಹತ್ರ ಹುಡುಗರು ನರೇಂದ್ರನಾಥ್ ಅವ್ರ ಗ್ರೂಪ್ ಕಟ್ಕೊಂಡು ಆಟ ಆಡ್ತಾರೆ. ಬೇಕಾದಷ್ಟು ದಿವಸ ಆಡಿದ್ದಾನೆ, 6 ಗಂಟೆ ಆಟ ಆಡಿದ್ದಾನೆ. ಆ ಮನೆ ಓನರ್ ಮುದುಕಿಗೆ ಸಿಟ್ಟು ನೆತ್ತಿಗೆ ಹತ್ತಿಬಿಡ್ತು. ಲೇ, ಈ ಹುಡುಗರಿಂದ ಸ್ವಲ್ಪ ಹದಬದ್ದಲ್ಲಿ ಹೇಳುವ, ಯಾವಾಗಲೂ ಹತ್ತು ಕೂಗಾಡೋದು ಆಟ ಆಡ್ತಿದ್ದಾರೆ, ಅಷ್ಟು ಆಕ್ಟಿವ್ ಆಗಿದ್ದಾರೆ. ಒಂದು ಕೆಲಸ ಮಾಡ್ತೀವಿ, ಸುಳ್ಳಿರು ಬಿಟ್ಟು ಬಂದ್ರಿ ಏನ್ ತಾತ, ಏನೇನು ಮಾತಾಡೋದು ಇದೆ ತಾತ, ಈ ಮರದಲ್ಲಿ ಆ ಮರದಲ್ಲಿ ಭೂತ ಇದೆ. ಮೊದಲೇ ಹುಡುಗರು, ತಾತ ಭೂತ ಇದೆಯಾ? ಬೇಡ ಬಂದ್ರು ಬೇಡ ಬಂದ್ರು ಎಲ್ಲ ಹೊಟ್ಟೋಗ್ಬಿಡ್ತಾರೆ. ನರೇಂದ್ರ ಎಲ್ಲ ಹೋಗ್ತಿದ್ರು, ಬೇಡ ಅಲ್ಲಿ ಭೂತ ಇದೆ ಅಂತ. ತಕಡಿಗಳ ಭೂತ ಇದ್ರೆ ಇಷ್ಟು ವರ್ಷ ಇಷ್ಟು ದಿವಸ ಏನ್ ಮಾಡ್ತಿದ್ದರು, ಬಣ್ಣ ಆಡೋಣ ಅಂತ ನೇರ ನೋಡಿದರು. ಶಕ್ತಿ. ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಅನುಭವಗಳನ್ನು ತಮ್ಮ ಮೇಲೆ ತಮಗೆ ನಿಯಂತ್ರಣವಿಲ್ಲದಿರುವ ಶಕ್ತಿಯನ್ನು ಟೀಕಿಸುವುದರಲ್ಲಿ ಅವರಿಗೇನು ಒಂದು ರೀತಿ ಸಂತೋಷ ರೇಗಿಸ್ತಿರ್ತಾರೆ ಶ್ರೀರಾಮಕೃಷ್ಣರಿಗೆ. ಆಗ ಶ್ರೀರಾಮಕೃಷ್ಣರು ತಮಾಷೆಗೆ ಇವನು ಹೇಳಿದಾಗ ಒಂದ್ಸಲ ಅಳ್ತಾರಂತೆ. ನೋಡು,
ಜಗನ್ಮಾತೆ ಹತ್ರ ನರೇಂದ್ರ ನಮ್ಗೆ ಬೈತಾನೆ, ಇದೇನು ತಾಯಿ ತಾಯಿ ಅಂತೀರ. ಅವನು ಬ್ರಹ್ಮ ಸಮಾಜದವನು ನರೇಂದ್ರ. ಈಸ್ ದಿ ಮೆಂಬರ್ ಆಫ್ ಬ್ರಹ್ಮ ಸಮಾಜ. ಬ್ರಹ್ಮ ಸಮಾಜದಲ್ಲಿ ದೇವ್ರಿಗೆ ಇರಲಿಲ್ಲ, ಪ್ರಕೃತಿ. ಏ ಸೂರ್ಯ ಎಷ್ಟು ಕೆಂಪಗಿದೆಯಾ, ಎಷ್ಟು ಚೆನ್ನಾಗಿದೆಯಾ, ಹೇ ಚಂದ್ರ ಎಷ್ಟು ತಣ್ಣಗಿದೆಯಾ, ಎಷ್ಟು ಆಹ್ಲಾದಕರವಾಗಿದೆಯಾ ಅಂತ ಪ್ರಕೃತಿನ ವರ್ಣಿಸೋದು. ಅದಕ್ಕೆ ಶ್ರೀರಾಮಕೃಷ್ಣ ಲೇ ವ್ಯಕ್ತ ಕಡೆ ಪ್ರಕೃತಿನ ವರ್ಣಿಸ್ಬೇಡವೋ, ಅದನ್ನ ನಿರ್ಮಿಸಿದವನು ವರ್ಣಿಸು, ಅದ್ರ ಸೃಷ್ಟಿಕರ್ತನ ವರ್ಣಿಸು ಅಂತ ಹೇಳ್ತಾರೆ. ಅಂಥ ನರೇಂದ್ರನಾಥನಿಗೆ ಇದ್ದಕ್ಕಿದ್ದಾಗೆ ಸ್ವಲ್ಪ ತೊಂದರೆ ಆಗುತ್ತೆ ಮನೆಯಲ್ಲಿ. ತಂದೆ ತೀರ್ಕೊಂಡ್ಬಿಡ್ತಾರೆ. ತೀರ್ಕೊಂಡ್ಮೇಲೆ ಇನ್ಯಾತಕ್ಕೆ ನನಗೆ ಈ ಜೀವನ, ಏನು ಮಾಡೋಕ್ಕಾಗಲ್ಲ, ಕಷ್ಟ ಒಂದ್ಸಲಿ ಬರೋಲ್ಲ. ಶೇಕ್ಸ್ಪಿಯರ್ ಹೇಳ್ತಾನೆ ಅವನು ಒಂದು ಡ್ರಾಮಾದಲ್ಲಿ, ಪ್ರಾಬ್ಲಮ್ ಕಮ್ಸ್ ನಾಟ್ ಇನ್ ಸಿಂಗಲ್, ಇಟ್ ಕಮ್ಸ್ ಇನ್ ಬೆಟಾಲಿಯನ್ ಅಂತ. ಒಂದು ಬರಲ್ಲ, ಪ್ರಾಬ್ಲಮ್ ಬಂದ್ರೆ ಒಟ್ಟಿಗೆ ಬರುತ್ತೆ, ಎದುರಿಸ್ಬೇಕು. ನರೇಂದ್ರನಾಥನ್ಗೆ ಅದೆಲ್ಲ ಕಷ್ಟವಾಗಿಬಿಡುತ್ತೆ. ಆ ಹೋರಾಟದಲ್ಲಿ ಬಡತನದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಕಷ್ಟ ಎಲ್ಲರಿಗೂ ಬರುತ್ತಲ್ಲ, ಮಾಮೂಲಿ ದಾಯಾದಿಗಳು ಮನೆ ಆಸ್ತಿನ ಮಾಡ್ತಾರೆ, ಎಲ್ಲ ಆಗುತ್ತೆ. ಸರಿ, ಶ್ರೀರಾಮಕೃಷ್ಣ ಹತ್ರ ಬರ್ತಾನೆ. ಒಂದು ಕೆಲಸ ಮಾಡಿ, ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ, ಒಂದು ಕೆಲಸ ಮಾಡಿ, ನೀವು ಜಗನ್ಮಾತೆ ಹತ್ರ ಮಾತಾಡ್ತೀರಲ್ವಾ? ಹೌದು. ನನಗೋಸ್ಕರ ಸ್ವಲ್ಪ ಕೇಳಿ, ಒಂಚೂರು ಹೆಲ್ಪ್ ಮಾಡೋಕ್ಕೆ ಹೇಳಿ. ಇದು ಭಾಳ ಭಾಳ ಕಷ್ಟ ಇದೆ. ಅಲ್ಲಯ್ಯ, ಕಷ್ಟ ಯಾರು ಬಂದಿರೋದು? ನಿನಗೆ. ನೀನು ಕೇಳು. ಜಗನ್ಮಾತೆ ನಂಬಿರಲಿಲ್ಲ ಅಲ್ಲಿವರೆಗೆ ನರೇಂದ್ರನಾಥ. ಮಾತಾಡ್ತಿದ್ದ, ಒಳಗಡೆ ಇತ್ತು. ಒಂದು ಕಡೆ ಒಂದು ಮಾತಿದೆ, ಶ್ರೀರಾಮಕೃಷ್ಣರು ಹೊರಗಡೆ ಬಹಳ ಭಕ್ತಿ, ಹಾಡೋದು, ಕುಣಿದಾಡೋದು, ಕೃಷ್ಣ ಕೃಷ್ಣ ಕೃಷ್ಣ, ದಯಾನಿ ಭವಾನಿ ಮಾ ಜಗನ್ಮಾತೆ, ಅಮರ್ ಮಾ ತೊಂಬಿ ತರ ತುಮಿ ತ್ರಿಗುಣದನ್ನೆಲ್ಲರದು. ಒಳಗಡೆ ಜ್ಞಾನಿಗಳು ಶ್ರೀರಾಮಕೃಷ್ಣ. ನರೇಂದ್ರನಾಥ ಹೊರಗಡೆ ಜ್ಞಾನಿ. ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ. Each soul is potentially divine. The goal is to manifest this divinity, controlling nature, external and internal. Do this either by karma, jnana, bhakti, either by one, by all. Churches and temples are nothing but secondary ಅಂತ ಮಾತಾಡೋದು. ಆದರೆ ಒಳಗಡೆ ಪೂರ್ಣ ಭಕ್ತಿ ಇರಲಿ ನರೇಂದ್ರನಾಥನಿಗೆ. ಹಾಗೆ ಇಲ್ಲಿ ಇಲ್ಲ, ನೀವೇ ಮಾತಾಡಿ. ಶ್ರೀರಾಮಕೃಷ್ಣ ಒಳ್ಳೆ ಚಾನ್ಸ್ ಈಗ ಇವರಿಗೆ ಜಗನ್ಮಾತೆ ಮೇಲೆ ಪ್ರೀತಿ ಉಳಿಸ್ತಾರೆ. ಅವರಿಲ್ಲಪ್ಪ, ನೀನು ಮಾತಾಡು, ನಾನು ಯಾಕೆ ಕೇಳಿ? ಅಯ್ಯೋ, ನಾನೆಲ್ಲ ಹಾಗೆಲ್ಲ ಕೇಳೋಲ್ಲ, ನೀನು ಕೇಳು. ನೀನು ಗೊತ್ತಿಲ್ವಾ? ಅಲ್ಲಿದ್ದಾಳೆ ದಕ್ಷಿಣೇಶ್ವರದಲ್ಲಿ ನಿಂತಿದ್ದಾಳೆ, ಹೋಗು, ಸಾಯಂಕಾಲ ಬಂದಿರ್ತಾಳೆ, ಅಳ್ತಿರ್ತಾನೆ ಸ್ವಲ್ಪ. ಹೀಗಾಗಿದೆ. ಬೇರೆ ಬೇರೆ ಥರ ಪ್ರಪೋಸಲ್ಸ್ ಬರ್ತಾ ಇದೆ. ನನಗೆ ಅದ್ಯಾವುದು ಇಷ್ಟ ಇಲ್ಲ. ನಾನು ತಾಯಿನ ಮತ್ತು ನನ್ನ ತಂಗಿನ ತಮ್ಮನ ನೋಡ್ಕೊಳ್ಬೇಕು ಅಂತ ಇಷ್ಟ. ನನಗೆ ದಯವಿಟ್ಟು ಸಹಾಯ ಮಾಡಿ. ನೀವು ಚೂರು ಜಗನ್ಮಾತೆ ಕೇಳಿ, ನನ್ನ ಕಷ್ಟ ಎಲ್ಲ ದೂರ ಮಾಡಿ. ನೀವು ಅಂದ್ರೆ ಮಾತಾಡ್ತಾರಲ್ಲ ಅವರು. ನರೇಂದ್ರ ಶ್ರೀರಾಮಕೃಷ್ಣ, ನೀನು ಹೋಗಿ ಮಾತಾಡು. ಕಷ್ಟ ಬರ್ತಾ ಇಲ್ಲ ನರೇಂದ್ರನಾಥನಿಗೆ. ಇಲ್ಲ, ಹೋಗಿ ಮಾತಾಡು. ಸರಿ, ಏನು ಮಾತಾಡ್ತೀಯಾ? ನಮ್ಮ ನನಗೆ ಇಷ್ಟು ಕಷ್ಟ ಬಂದಿದೆ, ಇಲ್ಲಿ ಮನೇಲಿ ಹೀಗಾಗಿದೆ, ಬಡತನ ಬಂದಿದೆ, ನಂಗೆ ಸ್ವಲ್ಪ ಇದೆಲ್ಲ ದೂರ ಮಾಡಿ, ನಂಗೆ ಸ್ವಲ್ಪ ಐಶ್ವರ್ಯ ಅದು ಇದು ಕೊಡು, ನೋಡ್ಬೋದು. ಹೋಗು ಜನ ಹೋಗ್ಬೋದು. ನರೇಂದ್ರನಾಥ ಸಾಯಂಕಾಲ ತಾನೆ ಎಲ್ಲ ಪರಿಶುದ್ಧನಾಗಿ ನಮಸ್ಕಾರ ಮಾಡ್ತಾ ಜಗನ್ಮಾತೆ ದಕ್ಷಿಣೇಶ್ವರದ ಕಾಳಿಕಾಂಬೆ ಮುಂದೆ ಅವತಾರಣೆ ಮುಂದೆ ಕೈ ಮುಗಿದು ನಿಂತುಕೊಳ್ತಾನೆ. ನಿಂತ್ಕೊಂಡು ಕಾಳಿನ ನೋಡ್ತಾ 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 ಮೈ ಮರೆತು ಬಿಡ್ತಾನೆ. ಮೈ ಮರೆತುಬಿಟ್ಟು, ಮಾ ಜ್ಞಾನದ ಭಕ್ತಿ ದೇವ ವೈರಾಗ್ಯ ದೇವ, ಮಾ ಜ್ಞಾನ ಭಕ್ತಿ ವೈರಾಗ್ಯ ಕೊಡು ಅಂತ ಕೇಳ್ಕೊಂಡು ಬರ್ತಾನೆ. ವಾಪಸ್ ಬರ್ತಾ ನರೇಂದ್ರನಾಥ ಶ್ರೀರಾಮಕೃಷ್ಣ, ಕೇಳಿದ್ಯಾ ನನಗೆ ಒಳ್ಳೆ ಏನು ಬೇಕೋ ಎಲ್ಲ ಕೇಳಿದ್ಯಾ ಅಂತ. ಇಲ್ಲಿ ಹೇಳಿದ್ದೆ ನಾನು, ಇವೆಲ್ಲ ಕೇಳಬೇಕು, ನೀವು ಹೇಳ್ಕೊಟ್ಟಿದ್ದೀರಿ ಕೇಳು ಅಂತ. ಅವಳು ನೋಡಿದ್ಮೇಲೆ ಎಲ್ಲ ಮರ್ತೋಗ್ಬಿಡ್ತು ನನಗೆ. ಮುಖ ಎಷ್ಟು ಬುದ್ಧಿವಂತ ಅಂತ ನಿನಗೆ, ಎಷ್ಟು ನೀನು ಬಹಳ ಇಂಟೆಲಿಜೆಂಟ್ ಅಂತಾರೆ. ಈಗ ಹೋಗು, ಹೋಗ್ತಾನೆ ಹೇಳ್ಕೊಂಡು ಹೋಗು. ನಮಗೇನು ಅದನ್ನ ಹೇಳ್ಕೊಡೋದೇ ಬೇಕಾಗಿಲ್ಲ. ದೇವ್ರ ಹೋಗ್ಬೇಕು ಅಂದರೆ ಇದರಲ್ಲಿ PDF ಫೈಲಲ್ಲಿ ತೊಗೊಂಡೋಗ್ಬಿಡ್ತೀವಿ. ಫಸ್ಟ್ ಫ್ಲೋರ್ ಆಗಬೇಕು, ಸೆಕೆಂಡ್ ಫ್ಲೋರ್ ಅರ್ಧ ಆಗಿದೆ, ಥರ್ಡ್ ಫ್ಲೋರ್ ಮುಕ್ಕಾಲಾಗಿದೆ, ಇನ್ನೊಂದು ಮನೆ ಫ್ಲೋರ್ ಆಗಿಲ್ಲ,
ಮದುವೆ ಇದಿದೆ. ಆಮೇಲೆ ಕಾರು ಆರ್ಡಿನರಿ ಕಾರ್ ಇದೆ, ಬೆನ್ಸ್ ನಮ್ದು ದೊಡ್ಡ PDF ಫೈಲ್ ತೊಗೊಂಡು ಹೋಗ್ತೀನಿ. ಈ ನರೇಂದ್ರನಾಥ ಹೋಗ್ತಾ ಇದ್ದಾನೆ, 2ನೇ ಸರಿನೂ ಹೋಗ್ತಾನೆ, ತಾಯಿ ನೋಡ್ತಾನೆ, ಮಾ ಜ್ಞಾನದ್ದಾವ, ಭಕ್ತಿದಾವ, ವೈರಾಗ್ಯದಾವ, ಮಾ ಅಮ್ಮ ಜ್ಞಾನ ಭಕ್ತಿ ವೈರಾಗ್ಯದಾವ ಅಂದರೆ ಬಂಗಾಳಿ, ಕೊಡು ನನಗೆ ಈ ಜ್ಞಾನ ಭಕ್ತಿ ವೈರಾಗ್ಯ. 2ನೇ ಸರಿನೂ ಶ್ರೀರಾಮಕೃಷ್ಣ ಬೈದ್ರೆ, ಜ್ಞಾಪಿಸ್ಕೊಳಯ್ಯ, ನಿನ್ ಕಷ್ಟಕ್ಕಲ್ವ, ಹೋಗಿ ಸರಿ ಜ್ಞಾಪಿಸ್ಕೊಂಡು. 3 ಸರಿ ಹೋದ್ರು ನರೇಂದ್ರನಾಥನಿಗೆ ಪ್ರಾಪಂಚಿಕದ ವಿಚಾರವೇ ಜ್ಞಾಪಕ ಬರುವುದಿಲ್ಲ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೆಂಗ್ ಕೇಳ್ತೀಯ, ಬಿಂಕೆ ನನ್ನ ಹತ್ರ ಇದೆ, ನನಗೆ ಗೊತ್ತು ನೀನು ಕೇಳೋಕ್ಕಾಗಲ್ಲ. ನೀನು ಈ ಜಗತ್ತಿಗೆ ಬಂದಿರೋದು ಜಗತ್ ಕಲ್ಯಾಣಕ್ಕೆ ಬಂದಿದ್ಯಾ, ನಿನಗೋಸ್ಕರ ನೀ ಬಂದಿಲ್ಲ. ನೀ ಬಂದಿರೋದು ವಿಶ್ವಮಾನವನಾಗಿ ಈ ಜಗತ್ತಿಗೆ ಒಂದು ಪ್ರೇರೇಪಣೆ ನೀಡೋಕೆ ನೀ ಬಂದಿದೆಯಾ, ಬಾಕಿ ಸಾಮಾನ್ಯ ಜನ ಥರ ಅಲ್ಲ ಅಂತೇಳಿ ಅವನ ಆಶೀರ್ವಾದ ಮಾಡಿ ಹೇಳ್ತಾರೆ ಬಾಯಲ್ಲಿ, ನಿನಗೆ ಊಟಕ್ಕೆ ಬಟ್ಟೆಗೆ ಏನು ತೊಂದರೆ ಆಗೋಲ್ಲ, ಚಿಂತೆ ಮಾಡಬೇಡ, ಭಗವತಿ ಶರಣಾಗತಿ ಒಂದು ಅಂತ ಹೇಳ್ತಾರೆ. ಈ ಒಂದು ಘಟನೆ ಯಾಕೆ ಹೇಳಿದೆ ಅಂದರೆ, ಗುರು ಶಿಷ್ಯರ ಸಂಬಂಧ. ಭಗವದ್ಗೀತೆ ಬರುತ್ತೆ, ಅರ್ಜುನ ಮತ್ತು ಕೃಷ್ಣ ಆಶ್ಚರ್ಯವತ್ ಪಶ್ಯತಿ ಕಚ್ಚಿದೇನ ಆಶ್ಚರ್ಯವತ್ ವದತಿ ತಥೈವ ಚಾನ್ಯ. ಆಶ್ಚರ್ಯ, ಗುರುನು ಆಶ್ಚರ್ಯ, ಶಿಷ್ಯನು ಆಶ್ಚರ್ಯ. ಹಾಗೇನೆ ಕಠೋಪನಿಷತ್ತಲ್ಲಿ ಬರುತ್ತೆ, ಆಶ್ಚರ್ಯವಕ್ತ ಕುಶಲೋಸ್ಯ ಲಬ್ಧ ಯಮ ಮತ್ತು ನಚಿಕೇತ. ಎಂಥ ಗುರು ರೀ, ಬಹುನಾಮೇಮಿ ಪ್ರಥಮಃ ಬಹುನಾಮೇಮಿ ಮಧ್ಯಮ. ನೋಡಿ, ನಚಿಕೇತ ಹೇಳ್ತಾನೆ, ಅದಕ್ಕೆ ಯಮಧರ್ಮ ಹೇಳ್ತಾನೆ, ನೀವು ಎಂಥ ಶಿಷ್ಯಯ್ಯ, ಯು ಆರ್ ಸೆಕೆಂಡ್ ಟು ನನ್ ಅಂತಾನೆ. ಎಂಥ ಶಿಷ್ಯ, ನನ್ನ ಶಿಷ್ಯ ಸಿಕ್ಕಿದ್ರೆ ನಿನ್ನಂಥ ಶಿಷ್ಯ ಸಿಗಲಿ ಯಮಧರ್ಮ ಹೇಳ್ತಾನೆ ನಚಿಕೇತನಿಗೆ. ಇಬ್ರು ಆಶ್ಚರ್ಯ ಬರುತ್ತೆ, ಗುರುನು ಆಶ್ಚರ್ಯ ಪಡ್ತಾನೆ, ಶಿಷ್ಯನು ಆಶ್ಚರ್ಯ ಪಡ್ತಾನೆ. ಇಲ್ಲೂ ಸಹ ಗುರು ಶ್ರೀರಾಮಕೃಷ್ಣರು ಆಶ್ಚರ್ಯ ಪಡ್ತಾರೆ, ಶಿಷ್ಯರಾದ ನರೇಂದ್ರನಾಥನು ಆಶ್ಚರ್ಯ ಪಡ್ತಾನೆ. ಆ ರೀತಿಯ ಶ್ರೀರಾಮಕೃಷ್ಣರ ಜೀವನದಲ್ಲಿ ನರೇಂದ್ರನಾಥ ಬಂದು ಅವರ ಒಂದು ಕೃಪೆಯನ್ನು ಪಡೆದು ಜಗತ್ ಕಲ್ಯಾಣಕ್ಕೋಸ್ಕರ ಅಲ್ಪ ವಯಸ್ಸಿನಲ್ಲಿ ಅವರು ತಮ್ಮ ದೇಹವನ್ನು ತ್ಯಾಗ ಮಾಡಿದ್ರು. 119 ವರ್ಷ ಆಗಿದೆ, ಇವತ್ತು ಜ್ಞಾಪಕ ಮಾಡ್ಕೋತಾ ಇದ್ದೀವಿ. ಇದೇ ಎಷ್ಟು ಜನ ಹೊರಟೋರು ಈ ಜಗತ್ತಿನಲ್ಲಿ, ಯಾರಾದ್ರೂ ಜ್ಞಾಪಿಸ್ಕೋತೀವ? ಯಾರನ್ನೂ ಜ್ಞಾಪಿಸ್ಕೊಳ್ಳಲ್ಲ. ಆದರೆ ಇಂಥ ಜಗದ್ ರಕ್ಷಕರು, ಜಗದ್ ಗುರುಗಳು ನಾವು ಜ್ಞಾಪಿಸ್ಕೊಳ್ತೀವಿ. ಯಾಕೆಂದರೆ ಅವರು ತೋರಿದ ದಾರಿ, ಮಾ ಭಕ್ತಿದವ, ಜ್ಞಾನದವ. ಕೇಳ್ಕೊತೀವ? ನಮಗೆ ಕೇಳೋಕ್ಕೂ ನಮ್ಮ ಮನಸ್ಸು ಒಪ್ಪಲ್ಲ. ಎಷ್ಟು ದೂರ ಬಂದಿದ್ದೀವಿ, ಎಲ್ಲ ಖರ್ಚು ಮಾಡಿಕೊಂಡು ದೇವ್ರಿಗೆ ಒಂದು ಲಿಸ್ಟ್ ಕೊಟ್ಬಿಡೋಣ, ಅವನೇನಾದ್ರೂ ಮಾಡ್ಕೊಳ್ಳಿಕ್ಕೆ. ಯಾರು ಹೇಳ್ತಾರೆ, ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತೀರಿ? ಅಲ್ಲೇನೂ ಆಗಲ್ಲ. ಇನ್ನೇ ಹೊಸ ಒಂದು ದೇವಸ್ಥಾನ ಕಟ್ಟಿದ್ದಾರೆ, ಅಲ್ಲಿ ನೀವೇನೇನು ಅನ್ಕೊಂಡಿದ್ರು ಅದೆಲ್ಲ ಆಗುತ್ತೆ. ಅವನೇನೇನು ಅನ್ಕೊಂಡಿದ್ರು ಅದೆಲ್ಲ ಆಗಿದೆ ಅಂತ ಅವನು ಹೇಳೋದು. ಎಲ್ಲೂ ಏನು ಅನ್ಕೊಂಡ್ರು ಏನೂ ಆಗಲ್ಲ. ಅವನ ಇಚ್ಛೆ ಅದು ಮಾತ್ರ, ಅವನ ಇಚ್ಛೆ, ಜಗನ್ಮಾತೆ ಇಚ್ಛೆ ಆದ್ರೆ ಮಾತ್ರ ಸಾಧ್ಯ. ನಾನು ನೀವು ಅನ್ಕೊಂಡಿದ್ರೆ ಆಗೋದು ಏನೇ ಆಗಲ್ಲ. ದಾನೆ ದಾನೆ ಮೇ ಖಾನೆ ವಾಲ ಕಾ ನಾಮ್ ಲಿಖಾ ಹೈ. ನಾವು ಅನ್ಕೋತೀವಿ ನಾವು ಊಟ ಹಾಕೋದು, ನಾವು ಅವಳಿಗೆ ಬರ್ದಿದ್ದಾರೆ ಪರಮಾತ್ಮನ ಇಚ್ಛೆ, ಎಲ್ಲವೂ ನಿನ್ನಿಚ್ಛೆ. ಹೀಗಾಗಿ ಶ್ರೀರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ನಾವು 5 ಬಹಳ ಮುಖ್ಯವಾದ ಅಂಶಗಳನ್ನು ನಾವು ತಿಳ್ಕೊಂಡು, ಹಾಗೆ ಜೊತೆಗೆ ಅವರ ಪರಮ ಶಿಷ್ಯ ಸ್ವಾಮಿ ವಿವೇಕಾನಂದ ವಿಚಾರವನ್ನು ತಿಳ್ಕೊಂಡು, ಇವತ್ತು ಜುಲೈ 4 ಆದ್ದರಿಂದ ಇದನ್ನು ಜ್ಞಾಪಿಸ್ಕೊಂಡು ಹೇಳಿದ್ದೀನಿ. ಶ್ರೀರಾಮಕೃಷ್ಣರ ವಿಶೇಷವಾದ ಕೃಪೆ ನೀಡಲು ಆಗಲಿ ನನ್ನ ಪ್ರಾರ್ಥನೆ. ನಿಧಾನಾಗಿ ನಾವು ಈ ಜೀವನದಲ್ಲಿ ಎಲ್ಲ ಕಷ್ಟಗಳನ್ನು, ದುರಿತಗಳನ್ನು, ಸ್ವಾಮಿಯ ಕೃಪೆ, ಅವನು ನಮಗೆ ಧೈರ್ಯ ಕೊಟ್ಟು ಅವನು ನಮಗೆ ಕಾಪಾಡಬೇಕು ಅನ್ನೋ ಮನಸ್ಸಲ್ಲಿ ನಾವು ಕೆಲಸ ಮಾಡ್ತೀವಿ. ನಾನು ಮೊನ್ನೆ ಇಡೀ ದೇಶದಲ್ಲಿ 125 ಜಿಲ್ಲೆಗಳು ರೆಡ್ ಝೋನಲ್ಲಿವೆ. ಸುಮ್ಮನೆ ಹೇಳ್ತೀನಿ, ಜ್ಞಾಪಿಸ್ಕೊಳ್ಳಿ, ನೀವು ಹೇಗಿದ್ದೀರಾ, ಅಲ್ಲಿ ಹೇಗಿದ್ದಾರೆ ಅಂತ. ಅತ್ತೆ ಬಿಟ್ಟೆ ನಾನು ಗಳಗಳ ಅಂತ. ರಾಯಚೂರು ಜಿಲ್ಲೆನಲ್ಲಿ 40,000 ಅಪೌಷ್ಟಿಕ ಮಕ್ಕಳಿದ್ದಾರೆ. 40,000.
ಯಾದಗಿರಿನಲ್ಲಿ 21,000 ಅಪೌಷ್ಟಿಕಾಂಶವುಳ್ಳ ಮಕ್ಕಳಿದ್ದಾರೆ. 2 ಜಿಲ್ಲೆಯನ್ನು ಕೈ ತೆಗೆದುಕೊಂಡಿದ್ದೀವಿ. ಅಲ್ಲಿ ಡೆಪ್ಟಿ ಕಮಿಷನರ್ ಹೇಳ್ತಾರೆ, ಯಾವ ರೀತಿ ನೀವು ಇಲ್ಲಿ ಬಂದ್ರಿ? ಸ್ವಾಮಿ ವಿವೇಕಾನಂದರ ವಿಚಾರವನ್ನು ಕೇಳಿದ್ದು ನೀವು ಈ ರಾಮಕೃಷ್ಣ ಸೇವಾಶ್ರಮ ಮತ್ತು ಸುಧಾಮೂರ್ತಿಯವರು ಮಾಡ್ತಿರೋ ಕೆಲಸ ನೋಡಿದ್ರೆ ನಾವು ನೋಡ್ತಾ ಇದ್ದೀವಿ ಅನ್ಸುತ್ತಾನೆ. ಚಿಂತೆ ಮಾಡಬೇಡಿ, ವಿ ಆರ್ ಹಿಯರ್ ಟು ಹೆಲ್ಪ್ ಅಂತ ಕರೆಸಿದ್ರು ಮಕ್ಕಳನ್ನ. ಕಡ್ಡಿ, ಈ ಅಂಚಿ ಕಡ್ಡಿಗೆ ಶರ್ಟು ಪ್ಯಾಂಟ್ ಹಾಕ್ದಂಗಿವೆ ಮಕ್ಕಳು. ಫೋಟೋಗಳು ನೋಡಬೇಡಿ ನೀವು. ಫಸ್ಟ್ ಕೊಪ್ಪಳ ಅತ್ಯಂತ ಕಷ್ಟದಲ್ಲಿದ್ದು ನರಳ್ತಾ ಇರೋದ್ರಲ್ಲೂ 70,000. ಏನ್ರಿ ಇದು? 21ನೇ ಶತಮಾನದಲ್ಲಿ 21ರಲ್ಲಿ ಈ ಥರ ನೋಡಿ ಆ ಮಗು ತಾಯಿ ಕಡೆ ಬಾಮ ಇದ್ದಾರೆ. ಏನಮ್ಮ ಮಗುಗೆ ಎಷ್ಟು ವರ್ಷ ಅಮ್ಮ? 4 ವರ್ಷ ಆಗಿದೆ ಸ್ವಾಮೀಜಿ. ಅದು ನಿಂತ್ಕೊಳ್ಳೋದ್ರಲ್ಲಿ ಸೊಂಟದಲ್ಲಿ ಕೂತ್ಕೊಳ್ಳೋಕೆ ಆಗ್ತಿಲ್ಲ ಆ ಮಗುಗೆ. ನೆನ್ನೆ ಬೆಳಗ್ಗೆ ಒಂದು ಕಡೆ ಪ್ರೋಗ್ರಾಮ್ ಇತ್ತು, ಸಾಯಂಕಾಲ ಒಂದು ಕಡೆ ಪ್ರೋಗ್ರಾಮ್ ಇತ್ತು. ಇದನ್ನೆಲ್ಲ ನೋಡಿದಾಗ ಶ್ರೀರಾಮಕೃಷ್ಣ ಮಾತುಗಳು ಜ್ಞಾಪಕ ಬರ್ತದೆ. ಎಲ್ಲ ಅವಳ ಇಚ್ಛೆ. ನಾವು ಮಾತ್ರ ಅವರಲ್ಲೂ ದೇವರಿದ್ದಾನೆ ಅಂತೇಳಿ ಸೇವೆ ಮಾಡಲಿಕ್ಕೆ ಮುಂದುವರಿತಾ ಇದ್ದೀವಿ. ಆರಂಭದಲ್ಲಿ ನಾವು ಆರಂಭ ಮಾಡ್ತಿರೋ ಕಾರ್ಯಕ್ರಮ 1,500 ಮಕ್ಕಳು, ಅಷ್ಟು ಮಕ್ಕಳು ಕರ್ಕೊಂಡಿದ್ದೀವಿ. ಆ 1,500 ಮಕ್ಕಳಿಗೆ ಸರ್ಕಾರದ ಸಹಾಯದಿಂದ, ಡೆಪ್ಟಿ ಕಮಿಷನರ್ ಅವರ ಸಹಾಯದಿಂದ, ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಸಪೋರ್ಟ್ ತಗೊಂಡು ನಾವೆಲ್ಲ ಕಂಪ್ಯೂಟರೈಸ್ ಮಾಡಿ ನಮ್ಮ ಇನ್ಫೋಸಿಸ್ ಫೌಂಡೇಶನ್ನಿನ ಸಹಕಾರದಿಂದ ಮತ್ತು ಇನ್ಫೋಸಿಸ್ ಸಮರ್ಪಣಾ ಟೀಮ್ ಸ್ವಯಂ ಸೇವಕರಲ್ಲಿ ಕೆಲಸ ತಗೊಂಡಿದ್ದೀವಿ. 4 ಜಿಲ್ಲೆನ ನಾವೀಗ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಒಂದು ಕೊಪ್ಪಳ, ಮತ್ತೊಂದು ವಿಜಯನಗರ, ಮತ್ತೊಂದು ರಾಯಚೂರು, ಮತ್ತೊಂದು ಯಾದಗಿರಿ. ಈಗ ನಾನು ಫೋನ್ನ ರಿಸೀವ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀವಿ. ಯಾಕೆಂದರೆ ಗುಲ್ಬರ್ಗಾದಿಂದ ಬರ್ತಾ ಇದೆ ಫೋನ್, ಬೀದರಿಂದ ಬರ್ತಾ ಇದೆ. ಸ್ವಾಮೀಜಿ ಕಲ್ಯಾಣ ಕರ್ನಾಟಕದ ಕಡೆ ನಿಮ್ಮ ಮನಸ್ಸು ಬರಲಿ ಅಂತ ನಾನು ಹೇಳಿದೆ. ನನಗೆ ಎಷ್ಟು ಮಾಡ್ತೀವಿ. ತಾಯಿ ಸುಧಾಮೂರ್ತಿಯವರ ಸಹಕಾರದಿಂದ ಅನೇಕ ಸಹಕಾರ ನೀಡ್ತಾ ಇದ್ದಾರೆ. ಒಂದು ಮಗುಗೆ 1,500 ರೂಪಾಯಿ ಆಗುತ್ತೆ ಒಂದು ವರ್ಷಕ್ಕೆ. ನಮ್ಮ ಈ ಕಾರ್ಯಕ್ರಮದಿಂದ ಅನೇಕರು 10 ಮಕ್ಕಳನ್ನ 5 ಮಕ್ಕಳನ್ನ ತಗೊಳ್ತಾ ಇದ್ದಾರೆ. ಅವ್ರಿಗೆ ನಾವು ಮಿಕ್ಸ್ ಸಾಯಿಶ್ವರ್ ಮಿಕ್ಸ್ ಒಂದು ಪ್ರೋಟೀನ್ ಮಿಕ್ಸ್ನ ಕೊಡ್ತೀವಿ. ಪ್ರತಿ ತಿಂಗಳು ಆ ಮಕ್ಕಳಿಗೆ ತಲುಪುವ ಮಾಡ್ತಿದ್ದೀವಿ. ರೆಡ್ ಕ್ರಾಸ್ ಸಂಸ್ಥೆ ಇದ್ರ ಜೊತೆ ಕೈ ಜೋಡಿಸಿದೆ. ನಿಮ್ಮ ಜೊತೆ ನಾವು ಇರ್ತೀವಿ, ಸ್ವಂತ ಕೆಲಸ ಮಾಡ್ತೀವಿ. ವಾಲಂಟಿಯರ್ ಕೆಲಸ, ಹಳ್ಳಿಗೆ ಹೋಗಿ ಹಂಚೋದೆಲ್ಲ. ಮತ್ತು ಸ್ತ್ರೀ ಶಕ್ತಿ, ಆಶಾ ಮತ್ತು ಅಂಗನವಾಡಿ ವರ್ಕರ್ಸು ನಮ್ಮ ಜೊತೆ, ಅವರ ಸಿಬ್ಬಂದಿ ನಮ್ಮ ಜೊತೆ ಇದ್ದಾರೆ. ಇದಲ್ಲವೇ ನಿಜವಾದ ಕಲ್ಯಾಣ, ಇದಲ್ಲವೇ ನಿಜವಾದ ಕೆಲಸ. ಆ ಮಗುನ ನೋಡೋಕ್ಕಾಗಲ್ಲ, ಕಣ್ಣು ಒಳಗಡೆ ಹೊರಟೋಗಿದೆ, ಏನಿಲ್ಲ, ಅಳಕ್ಕೂ ಶಬ್ದ ಇಲ್ಲ ಅಂತ ಆ ಮಕ್ಕಳು ಎತ್ಕೊಂಡ್ಬಂದಿದ್ದಾರೆ. ಹೀಗೆ ಏನೋ ಸ್ವಾಮಿ ಇಲ್ಲೇನೋ ಕೊಡ್ತಾರಂತೆ ಸ್ವಾಮೀಜಿಯವರು, ಮಗು ಚೆನ್ನಾಗಾಗುತ್ತಂತೆ ಅಂತ ಬಂದಿದ್ದೀವಿ. ಬಡತನ ಅಂದರೆ ಬಡತನ. ಇದು ಸ್ವಾಮಿ ವಿವೇಕಾನಂದರ ಈ ಸಮಾಧಿ ಹೊಂದಿದ ದಿವಸದಲ್ಲಿ ಇಂತಹ ಕೆಲಸ ಮಾಡಿ ಆ ವಿಶ್ವಮಾನವನ ಕೃಪೆಯಿಂದ ಈ ದೇಶ ಸಮೃದ್ಧಿಯಾಗಿ, ಈ ದೇಶದಲ್ಲಿ ಶಾಂತಿ, ನೆಮ್ಮದಿ, ಸುಖ ನೆಲೆಸಲಿ ಅಂತ ಪ್ರಾರ್ಥಿಸ್ಕೊಳ್ತೀವಿ. ನಮಸ್ಕಾರ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾಯ